ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಒಂದೆರಡು ಪ್ರಶ್ನೆಗಳಿದೆ, ಎರಡಕ್ಕಿಂತ ಹೆಚ್ಚಿದೆ. ಎರಡು ಪ್ರಶ್ನೆಗಳನ್ನು ತಗೊಳ್ತಾ ಇದ್ದೇವೆ. ಸ್ಮಿತಾ ಭಟ್ ಕೇಳಿರೋ ಪ್ರಶ್ನೆ: ನಾನು ಸಾಕು ಎಂದು ಬಿಟ್ಟಿರುವ ಆಹಾರವನ್ನು ನನ್ನ ತಂದೆ ಸೇವಿಸುತ್ತಾರೆ, ಅದು ಅವರಿಗೆ ವಿಷವೇ ಅಥವಾ ಅದ್ವೈತವೇ? ಪ್ರಶ್ನೆ ಕೇಳೋಕ್ಕೆ ಕಾರಣ ಏನಂದರೆ, ಒಮ್ಮೆ ಕಚ್ಚಿ ಬಿಟ್ಟ ಆಹಾರವನ್ನು ಮತ್ತೆ ಸೇವಿಸಬಾರದು ಎಂದಿರುವುದಕ್ಕಾಗಿ. ಈಗ ಅಂಥ ತಳಿಗಳು ಜಾಸ್ತಿ ಉಳಿದಿಲ್ಲ. ಆದರೆ ಹಳೆಯ ತಾಯಂದಿರನ್ನು ಕೇಳಿದರೆ, ಮಹಿಳೆಯರನ್ನು ಕೇಳಿದರೆ, ವಯಸ್ಸಾದವ್ರನ್ನ ಕೇಳಿದರೆ ಅವ್ರು ಹೇಳ್ತಾರೆ, ಗಂಡ ಊಟ ಮಾಡಿದ ನಂತರ ತಾನು ಹೆಂಡತಿ ಊಟ ಮುಂದುವರಿಸೋದನ್ನು ತನ್ನ ಅತ್ತೆಯೋ ಅಮ್ಮನೋ ಅಜ್ಜಿಯೋ ಮಾಡ್ತಾ ಇದ್ದಿದ್ದನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ. ಅವರು ಹೇಳಿಕೊಡ್ತಾ ಇದ್ರು ಕೂಡ ಅದನ್ನು ಅದೇ ರೀತಿಯಲ್ಲಿ. ಯಾಕೆಂದರೆ ಗಂಡ ಹೆಂಡರ ಮಧ್ಯೆ ಎಂಜಲಿಲ್ಲ, ಅದು ಎರಡಲ್ಲ, ಒಂದೇ. ಒಂದೇ ಅಂತ ಆಗದೇ ಇದ್ದರೆ ಅದು ಮದುವೆನೇ ಅಲ್ಲ. ಅದು ನಿಜವಾಗಿ ಮದುವೆ ಹೌದು ಅಂತಾದರೆ ಅಲ್ಲೇನು ಭೇದ ಉಳಿದಿರೋದಿಲ್ಲ. ಹಾಗಾಗಿ ಅಲ್ಲಿ ಎಂಜಲಿನ ಪ್ರಶ್ನೆ ಇಲ್ಲ. ಇದನ್ನು ಸಣ್ಣವ್ರಿಗೆ ಹೇಳಿಕೊಡುವಾಗ ಜೊತೆಯಲ್ಲಿ ಹೇಳ್ತಾ ಇದ್ದಿದ್ದೇನು ಅಂದರೆ, ಮಕ್ಕಳ ಎಂಜಲನ್ನು ತಿನ್ನಬೇಡ. ಗಂಡ ಹೆಂಡತಿ ಮಧ್ಯೆ ಎಂಜಲಿಲ್ಲ, ಆದರೆ ಅವರದ್ದೇ ಮಕ್ಕಳ ಎಂಜಲನ್ನು ಅವರು ತಿನ್ನಬಾರ್ದು. ಯಾಕೆಂದರೆ ಅದು ಬೇರೆಯೇ. ಅವ್ರದ್ದು ಮುಂದೆ ಮತ್ತೊಂದು ಸಂಸಾರ ಆಗತ್ತೆ. ಅದು ಗಂಡಾಗಲಿ ಹೆಣ್ಣಾಗಲಿ ಅವ್ರದ್ದೇ ಆದ ಸಂಸಾರ ಆಗತ್ತೆ ಮುಂದೆ. ಅಲ್ಲೊಂದು ಅದ್ವೈತ ಏರ್ಪಡುತ್ತೆ, ಅದು ಬೇರೆ ವಿಷಯ. ಅದು ಆದರೆ ಇವರ ಜೊತೆಗೆ ಆ ಬಗ್ಗೆ ಅದ್ವೈತ ಏರ್ಪಡೋದಿಲ್ಲ. ಕಾಡಿಗೆ ಹೊರಟು ನಿಂತಾಗ ರಾಮ ಸೀತೆ ತಾನು ಬರ್ತೇನೆ ಅಂತ ಹೇಳ್ತಾಳೆ. ರಾಮ ಒಪ್ಕೊಳ್ಳೋದಿಲ್ಲ. ಸೀತೆ ಬರ್ತೇನೆ ಅಂತ ಹಠ ಹಿಡಿಯುವಾಗ ಆಡುವ ಒಂದು ಮಾತು, ಭರ್ತೃರ್ಭಾಗ್ಯಂತೂ ಭಾರ್ಯ ಈಕ ಅಂತ. ಗಂಡನ ಪಾಪ ಪುಣ್ಯಗಳನ್ನು ಯಾರಾದರೂ ಅನುಭವಿಸೋದಾದರೆ ಅದು ಹೆಂಡತಿ ಅಂತ. ನೇರವಾಗಿ ಗಂಡನ ಜಾತಕದ ಯೋಗಗಳು ಹೆಂಡತಿಗೆ ಬರ್ಬೋದು, ಹೆಂಡತಿ ಜಾತಕದ ಯೋಗಗಳು ಗಂಡನಿಗೆ ಬರ್ಬೋದು. ಈ ತರಹ ಉಳಿದವ್ರಿಗೆ ಆಗತ್ತೆ ಅಂತಿಲ್ಲ. ಅಲ್ಲೂ ಇದೆ ಆಂಶಿಕವಾಗಿ, ಆದರೆ ಈ ತರಹ ಆಗತ್ತೆ ಅಂತ ಇಲ್ಲ ಅದು ಅಂತ. ಹಾಗಾಗಿ ಆ ಅದ್ವೈತ ತಂದೆ ಮಕ್ಕಳ ಮಧ್ಯೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯ ಅದ್ವೈತ. ಹಾಗಾಗಿ ಅಲ್ಲಿ ಎಂಜಲನ್ನು ಪಾಲಿಸಬೇಕಾಗತ್ತೆ. ಹಾಗಾಗಿ ತಂದೆ ಎಂಜಲನ್ನು ಮಕ್ಕಳು ತಿನ್ನೋದಾಗಲಿ, ಮಕ್ಕಳ ಎಂಜಲನ್ನು ತಂದೆ ತಾಯಿಗಳು ತಿನ್ನೋದಾಗಲಿ ಮಾಡಬಾರ್ದು. ಹಾಗಾಗಿ ನೀನು ಸ್ಮಿತಾ ಆದಷ್ಟು ಅದಕ್ಕೆ ಅವಕಾಶ ಕೊಡಬೇಡ. ನಿನ್ನ ಎಂಜಲು ತಂದೆ ತಿನ್ನೋ ತರಹ ಮಾಡಬೇಡ. ಇನ್ನೊಂದು ಹರ್ಷಿತಾ, ರಾಜರಾಜೇಶ್ವರಿ ಗುರುಕುಲ ಕೇಳಿದ ಪ್ರಶ್ನೆ: ಹಿಂದಿನ ಯುಗಗಳಲ್ಲಿ ಆಗುವ ಮಹಾ ಅನರ್ಥಗಳನ್ನು ತಡೆಯಲು ಅವತಾರ ಪುರುಷರು ಆಗಮಿಸಿದ್ದರು. ಕೃತ, ತ್ರೇತ, ದ್ವಾಪರ ಯುಗಗಳಲ್ಲೆಲ್ಲ ಅವತಾರ ಪುರುಷರು ಬಂದು ಧರ್ಮೋದ್ಧಾರವನ್ನು ಮಾಡಿದರು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಅದನ್ನು ಮಾಡಿದರು. ಈ ಕಲಿಯುಗದಲ್ಲಿ ಆಗುತ್ತಿರುವ ಅನರ್ಥಗಳು ನಿಲ್ಲುವುದು ಯಾವಾಗ? ಯಾರಾದರೂ ಈ ಯುಗದಲ್ಲಿ ಅವತಾರ ತಾಳುತ್ತಾರೆಯೇ ಎನ್ನುವ ಒಂದು ಪ್ರಶ್ನೆ. ತಾಳುತ್ತಾರೆ ಅನ್ನೋದು ಉತ್ತರ ಅದಕ್ಕೆ. ತಾಳಿದ್ದಾರೆ. ಕಲಿಯುಗ ಪ್ರಾರಂಭ ಆದ ನಂತರ ಅನೇಕ ಅವತಾರ ಪುರುಷರ ಬಗ್ಗೆ ನಾವು ಈಗಲೇ ಕೇಳ್ತೇನೆ. ಈಗ ಈ ಮಠವನ್ನು ಯಾರು ಪ್ರಾರಂಭ ಮಾಡಿದರು ಅಂದರೆ ಶಂಕರಾಚಾರ್ಯರು. ಅದೇನು ಅಂದರೆ ಅದು ಶಿವನ ಅವತಾರ ಅಂತ ನಾವು ಹೇಳ್ತೇವೆ. ಅವರು ಅವತರಿಸಿ ಬಂದಾಗ ತುಂಬ ಒಂದು ವಿಕ್ಷಿಪ್ತ ಪರಿಸ್ಥಿತಿ ದೇಶದಲ್ಲಿತ್ತು ಅಂತ ನಾವು ಕೇಳ್ತೇವೆ. ಅವರು ಅದನ್ನು ಪರಿಹಾರ ಮಾಡಿದರು ಅಂತ ಕೇಳ್ತೇವೆ ನಾವು. ಧರ್ಮೋದ್ಧಾರವನ್ನು ಮಾಡಿದರು ಅಂತ. ಹಾಗೆ ಇತ್ತೀಚಿನವರೆಗೂ ಈಗಲೂ ಮುಂದೆಯೂ ಕೂಡ
ಅಂಥ ಅವತಾರಗಳು ಸಂಭವಿಸ್ತಾನೆ ಇರ್ತವೆ. ಅವು ಎಷ್ಟು ಜನ ಗುರುತಿಸ್ತಾರೆ, ಅದನ್ನು ಎಷ್ಟು ಜನ ಒಪ್ಕೊಳ್ತಾರೆ, ಎಷ್ಟು ಜನ ಅದರ ಲಾಭವನ್ನು ಪಡ್ಕೊಳ್ತಾರೆ ಅನ್ನೋದು ಅವರವರ ಹಣೆಬರಹ ಯೋಗ್ಯತೆ ಮೇಲೆ ನಿಂತಿರುವಂಥದ್ದು. ಆದರೆ ಅವತಾರಗಳು ಆಗ್ತಾನೆ ಇರ್ತವೆ. ಆದರೆ ಕಲಿಯುಗ ಆಗೋದ್ರಿಂದ ಅದು ಬಲು ಬೇಗ ಮತ್ತೆ ಹಾಳಾಗ್ತದೆ. ಶಂಕರಾಚಾರ್ಯರ ಅವತಾರ ಆಗಿ ಎಷ್ಟು ಕಾಲ ಆಯ್ತು ಈಗ, ಇಷ್ಟು ಬೇಗ ನೋಡಿ ಎಂಥ ಪರಿಸ್ಥಿತಿ ಇದೆ, ಮತ್ತೂ ಗಂಭೀರ ಪರಿಸ್ಥಿತಿ ಇದೆ ಇವತ್ತು. ಹಾಗಾಗ್ತಾ ಇರುತ್ತೆ ಅದು ಅಂತ ಮತ್ತೆ ಸರಿ ಮಾಡ್ತಾ ಇರಬೇಕು. ಒಂದು ಹಂತ ಬಂದಾಗ, ಕಲಿಯುಗದ ಕೊನೆ ಭಾಗ ಬಂದಾಗ, ಈ ತೇಪೆ ಹಾಕಿ ಹಾಕಿ ಸಾಕು ಅಂತ ದೇವರಿಗೂ ಕಂಡಾಗ, ಕೊಡ ತೂತಾದಾಗ ತೇಪೆ ಹಾಕೋದು ಅಲ್ವಾ. 1 ಆಯಿತು, 2 ಆಯಿತು, 5 ಆಯಿತು, 10 ಆಯಿತು, 20 ಆಯಿತು, ಮತ್ತೂ ತೂತಾಗ್ತಾ ಇದೆ ಅಂದರೆ ಕೊಡವನ್ನು ತಟ್ಟಿ ಕುಟ್ಟಿ ಕರಗಿಸಿ ಹೊಸ ಕೊಡ ಮಾಡೋದು ಅಂತ. ಹಾಗೆ ಮಿತಿಮೀರಿದಾಗ, ಯುಗದ ಕೊನೆ ಬಂದಾಗ, ಇದು ಇನ್ನೂ ಸರಿ ಮಾಡೋದಲ್ಲ ಅನ್ನೋ ಸಂದರ್ಭ ಕಂಡಾಗ ಯುಗ ಮುಗಿಯುತ್ತೆ, ಪ್ರಳಯ ಆಗುತ್ತೆ, ಹೊಸ ಯುಗ ಪ್ರಾರಂಭ ಆಗುತ್ತೆ. ಆಗ ಅಲ್ಲಿವರೆಗೂ ಅವತಾರಗಳು ಬರ್ತಾನೆ ಇರ್ತವೆ. ಕೆಲವು ಅಂದರೆ ಈಗ ದಶಾವತಾರಗಳು ಅಂತಂದರೆ ಅದು ಉಲ್ಲೇಖನೀಯವಾದ ಕೆಲವು, ಪ್ರಸಿದ್ಧವಾದ ಕೆಲವು ಅನ್ನೋ ಅರ್ಥದಲ್ಲಿ ಮಾತ್ರ. ಅದು ಬಿಟ್ಟು ಬೇರೆ ಅವತಾರಗಳಿಲ್ಲ ಅನ್ನೋ ಅರ್ಥ ಅಲ್ಲ. ದಶಾವತಾರಗಳು ವಿಷ್ಣುವಿನದ್ದು ಮಾತ್ರ. ಶಿವನದ್ದು 24 ಅವತಾರಗಳನ್ನು ಹೇಳ್ತಾರೆ. ಅದೇ ರೀತಿಯಲ್ಲಿ ಅದು 24 ಅಲ್ಲ, ಇನ್ನೂ ಹೆಚ್ಚಿರ್ಬೋದು, ಹೆಚ್ಚಿರ್ತವೆ ಇನ್ನೂ ಕೂಡ. ಹಾಗೆ ದುರ್ಗೆಯದ್ದು ಅಥವಾ ಬೇರೆ ಬೇರೆ ದೇವತೆಗಳ ಅವತಾರಗಳು ಸಂಭವಿಸ್ತಾ ಇರ್ತವೆ. ಇಷ್ಟು 2 ಪ್ರಶ್ನೆಗಳು. ಇನ್ನು ನಿಮ್ಮ ಸರದಿ, ನಿನ್ನೆಯ ಮೆಲುಕನ್ನು ನೀವು ಹೇಗೆ ಹಾಕ್ತೀರಿ ಅಂತ ನೋಡ್ತೇವೆ ನಾವು. ನಿಮಗೆಲ್ಲ ಚೀಟಿಗಳನ್ನು ಕೊಡಲಾಗಿದೆ. ಇವತ್ತೊಂದು ಹೊಸ ಒಂದು ಪ್ರಯೋಗವನ್ನು ಮಾಡಲಾಗಿದೆ. ಈಗ ನಿಮಗೆ ಯಾರಿಗೆ 1ನೇ ಸಂಖ್ಯೆ ಚೀಟಿ ಬಂದಿದೆಯೋ ಅವರು ಬಂದು ಮೊದಲು ಪ್ರತಿಕ್ರಿಯೆ ಹೇಳಬೇಕು. 1ನೇ ಸಂಖ್ಯೆ ಚೀಟಿ ಬಂದವರು ನೀವು ಪ್ರಾರಂಭ ಮಾಡುವಾಗ 1 ಅಂತ ಹೇಳಿ ಪ್ರಾರಂಭ ಮಾಡಿ. ಯಾಕೆಂದರೆ 2ನೇ ಚೀಟಿಯವರು ಸಿದ್ಧ ಆಗ್ತಾರೆ, ಅವ್ರು ನಿಮ್ಮ ಹಿಂದೆ ಬಂದು ನಿಂತ್ಕೊಳ್ತಾರೆ ಅವರು, ಅಥವಾ ನಿಮ್ಮ ಹತ್ರ ಬಂದು ನಿಂತ್ಕೊಳ್ತಾರೆ ಅವರು. ಹಾಗಾಗಿ ಯಾರು 5ನೇ ಚೀಟಿಯನ್ನು ಶುರು ಮಾಡಬೇಕಾದ್ರೆ 5 ಅಂತ ಹೇಳಿ ಶುರು ಮಾಡಬೇಕು, 6ನೇವನು ಸಿದ್ಧ ಆಗ್ತಾನೆ. ಹಾಗೆ ಎಷ್ಟು ಸಾಧ್ಯವಷ್ಟು ಒಂಚೂರು ಹೊತ್ತು ಮೆಲುಕು ಹಾಕೋಣ. 2ನೇ ಸಂಖ್ಯೆ ಯಾರಿದ್ದು? ಸಿದ್ಧ ಇರಿ. ಚೀಟಿ ಸಂಖ್ಯೆ 1. ಅಮೃತಪಾನದಿಂದ 15 ದಿನದ ಒಳಗೆ ಮೃತ್ಯುವನ್ನು ಗೆಲ್ಲುತ್ತಾನೆ. ಹಠಯೋಗ ಪ್ರದೀಪಿಕ ಹೇಳುತ್ತೆ. ಅಮೃತಪಾನದಿಂದ ಮೃತ್ಯುವನ್ನು ಗೆಲ್ಲುತ್ತಾನೆ, ಸರಿ. ಅಮೃತತ್ವವನ್ನು ಪಡಿತಾನೆ. ಅಮೃತಪಾನದ ಸ್ಥಿತಿಗೆ ಬಂದವನು ಶಸ್ತ್ರಾಸ್ತ್ರದಿಂದ ಅವಧ್ಯನಾಗುತ್ತಾನೆ. ಶಸ್ತ್ರಗಳಿಂದ ಅವಧ್ಯನಾಗ್ತಾನೆ. ಯಾರು ಖೇಚರಿ ಮುದ್ರೆಯ ಮೂಲಕವಾಗಿ ಅಥವಾ ಯಾವುದೇ ರೀತಿಯಿಂದ ಅಮೃತಪಾನ ಮಾಡಿರ್ತಾನೆ ಅವನು ಅವಧ್ಯನಾಗ್ತಾನೆ. ಸಂಖ್ಯೆ ಹೇಳ್ಕೊಂಡು ಹೇಳು. ಚೀಟಿ ಸಂಖ್ಯೆ 4. ಗೋವಿನ ಇನ್ನೊಂದು ಅರ್ಥ ನಾಲಿಗೆ. ಗೋ ಶಬ್ದಕ್ಕೆ ನಾಲಿಗೆ, ವಾಕ್ ಅಂತ ಅರ್ಥ ಇದೆ, ನಾಲಿಗೆ ಅಂತ ಅಲ್ಲಿಗೆ ಬಂದು ತಲುಪಿಡುತ್ತೆ. ಚೀಟಿ ಸಂಖ್ಯೆ 5. ಅಗ್ನಿ ಪ್ರಜ್ವಲಿತವಾದರೆ ಅಮೃತ ಮಳೆಯಾಗುತ್ತದೆ. ಆರಾಮಾಗಿ ಹೇಳುದು. ಅಗ್ನಿ ಪ್ರಜ್ವಲಿತವಾದರೆ ಅಮೃತ ಮಳೆಯಾಗುತ್ತದೆ. ಅಗ್ನಿ ಪ್ರಚೋದಿತವಾದಾಗ ಅಮೃತವೃಷ್ಟಿ ನಮ್ಮೊಳಗೆ ಏರ್ಪಡುತ್ತೆ, ನಮ್ಮೊಳಗೆ ಸಂಭವಿಸುತ್ತೆ. ಚೀಟಿ ಸಂಖ್ಯೆ 6. ಹಸಿವು ಎಂಬುದು ಅಭಿವ್ಯಕ್ತಿ, ಅದು ತುಂಬ ಶ್ರೇಷ್ಠ. ಹಸಿವು ಎಂಬುದು ಅಭಿವ್ಯಕ್ತಿ, ಅದು ತುಂಬ ಶ್ರೇಷ್ಠ. ಶ್ರೇಷ್ಠವೇ, ಯಾರು ಸಿಗಬೇಕು ಆದಾಗ, ಹಾಗೆ ಶ್ರೇಷ್ಠ. ಚೀಟಿ ಸಂಖ್ಯೆ 8. ಯಾವ ಪಾಪಕ್ಕೆ ಪರಿಹಾರ 8 ಅಂತ ಹೇಳಿ ಸಾಕು, ಚೀಟಿ ಸಂಖ್ಯೆ ಅಂತ ಹೇಳ್ಬೇಕಾಗಿಲ್ಲ, ಸುಮ್ಮನೆ ಅಕ್ಷರಗಳು ವ್ಯರ್ಥ ಆಗತ್ತೆ. 8 ಅಂತ ಹೇಳಿ ಶುರು ಮಾಡಿದ್ರೆ ಮುಗಿತು. ಯಾವ ಪಾಪಕ್ಕೆ ಪರಿಹಾರವಿಲ್ಲವೋ ಅಂತಹ ಪಾಪವನ್ನು ಖೇಚರಿ ವಿದ್ಯೆ ನಾಶ ಮಾಡುತ್ತದೆ. ಹೌದು, ಮಹಾಪಾತಕಗಳು ಅಂತ ಹೇಳ್ತಾರಲ್ಲ, ಪಂಚ ಮಹಾಪಾತಕಗಳು ಅಂತ, ಅವುಗಳನ್ನು ಕೂಡ ನಾಶ ಮಾಡುವ ಶಕ್ತಿ ಖೇಚರಿ ಮುದ್ರೆಗೆ ಇದೆ. ಪ್ರಶ್ನೆ ಇದೆ, ಅನ್ನವನ್ನು ಬಿಟ್ಟಿದ್ರೆ ವ್ಯರ್ಥ. ಸಂಖ್ಯೆ ಎಷ್ಟು ನಿಂದು? 9. ಅನ್ನವನ್ನು ಬಿಟ್ಟರೆ ವ್ಯರ್ಥ, ಸೇವಿಸಿದರೆ ಅನರ್ಥ. ಈಗ ನಾವು ಸೇವಿ ನಾವು ಮತ್ತೆ ಬಿಸಾಡ್ತೀವಲ್ಲ, ಆಗ
ಪ್ರಾಣಿಗಳಿಗಾದಾಗ ಪ್ರಾಣಿ ತಿಂತಾವಲ್ಲ, ಆವಾಗ ಯಾರಿಗೆ ವ್ಯರ್ಥ ಯಾರಿಗೆ ಅನರ್ಥ. ಏನು ಹೇಳು, ಇನ್ನೊಂದ್ಸತಿ ಹೇಳು. ಈಗ ನಾವು ಊಟವನ್ನು ತಿಂದುಬಿಟ್ಟು ಮೆಳಗಿರೋದನ್ನ ಬಿಸಾಕ್ತೀವಲ್ಲ, ಅದು ನಾವು ಪ್ರಾಣಿಗೆ ಹಾಕಿದಾಗ ಅದು ಸೇವಿಸುತ್ತದಲ್ಲ, ಯಾರಿಗೆ ಅನರ್ಥ ಯಾರಿಗೆ ವ್ಯರ್ಥ? ಅಲ್ಲ, ಅದು ಸೇವಿಸಿದ್ರೆ ಸಾರ್ಥಕ ಅದು. ಹಾಗಂತ ನಾವು ಇಲ್ಲಿ ತುಂಬ ಬಿಡಬಾರ್ದು. ಅನ್ನದ ಊಟ ಮಾಡುವಾಗ ದೊಡ್ಡ ಪ್ರಮಾಣದಲ್ಲಿ ಬಿಡಬಾರ್ದು, ಚಿಕ್ಕ ಪ್ರಮಾಣದಲ್ಲಿ ಬಿಡಬೇಕು. ಬಿಟ್ಟಿದ್ದು ಪ್ರಾಣಿಗಳಿಗೆ ಸಲ್ಲೋ ಥರ, ಕ್ರಿಮಿಕೀಟಗಳಿಗೆ ಸಲ್ಲೋ ಥರ ನೋಡ್ಕೋಬೇಕು. ಚರಂಡಿಗೆ ಹಾಕೋದಲ್ಲ, ಬಿಟ್ಟಿದ್ದನ್ನು ಪ್ರಾಣಿ ಪಕ್ಷಿಗಳಿಗೆ ಅದು ಸಲ್ಲೋ ಥರ ನೋಡ್ಕೋಬೇಕು, ಸಾರ್ಥಕ ಆಗಬೇಕು ಅಂತ. ಆಗ ಸಾರ್ಥಕವೇ, ವ್ಯರ್ಥ ಅಲ್ಲ ಆಗ. ಶರೀರಕ್ಕೆ ಅಗ್ನಿಶಕ್ತಿ ಇಲ್ಲ ಅಂದರೆ ಕಿಟ್ಟಬೇಕು. ಶರೀರಕ್ಕೆ ಅಗ್ನಿಶಕ್ತಿ ಇಲ್ಲ ಅಂದರೆ ಕಿಟ್ಟಬೇಕು. ಕಿಟ್ಟಬೇಕು, ಕಿಟ್ಟಬೇಕು ಅಂದ್ರೇನು? ಬಿಡಿಸಿ ಹೇಳು. ಶರೀರಕ್ಕೆ ಅಗ್ನಿಶಕ್ತಿ ಇಲ್ಲ ಅಂದರೆ ಕಿಟ್ಟಬೇಕು. ಕಿಟ್ಟಬೇಕು, ಕಿಟ್ಟ ಬೇಡ, ಬೇಡದಿರೋದಕ್ಕೆ ಕಿಟ್ಟ ಅಂತ ಹೆಸರು. ಸಾರ ಕಿಟ್ಟ ಅಂತ ಎರಡು ಭಾಗ ಆಹಾರದಲ್ಲಿ. ಅದರಲ್ಲಿ ಸಾರ ಅನ್ನೋದು ಬೇಕಾಗುವಂಥದ್ದು, ಕಿಟ್ಟ ಅನ್ನೋದು ಬೇಡವಾಗಿರೋದು. ಅಗ್ನಿ ಆ ಕಿಟ್ಟವನ್ನು ಬೇರೆ ಮಾಡಿ ಹೊರಗೆ ಕಳ್ಸೋಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ. ಅಗ್ನಿ ಚೆನ್ನಾಗಿಲ್ಲದೆ ಇದ್ದರೆ, ಜೀರ್ಣಶಕ್ತಿ ಚೆನ್ನಾಗಿಲ್ಲದೆ ಇದ್ದರೆ ಬೇಕಾಗಿರೋದು ಕೂಡ ಹೊರಗೆ ಹೋಗ್ತಾ ಇರುತ್ತೆ. ಇಷ್ಟು ಅದ್ರ ವಿಷಯ. ಕುಂಡಲಿನಿ ಮನಗಿದ್ರೆ ನಾವು ಹೇಳ್ತೇವೆ, ಕುಂಡಲಿನಿ ಇದ್ರೆ ನಾವು ನಿದ್ರೆ ಮಾಡ್ತೇವೆ. ಅದು ಯಾವ ನಿದ್ರೆ ಅಂದರೆ ಯೋಗ ನಿದ್ರೆ. ಸರಿ ಇದೆ, ಚೆನ್ನಾಗೂ ಇದೆ. ಅಷ್ಟು ನಮಗೂ ಕುಂಡಲಿನಿಗೂ ಆ ರೀತಿ ಒಂದು ಬಾಂಧವ್ಯ ಇದೆ. ಅದು ಮಲಗಿದ್ರೆ ನಾವು ಹೇಳೋದು, ಅದು ಎದ್ದರೆ ನಾವು ಮಲಗ್ತೇವೆ ಅಂದರೆ ಯಾವ ನಿದ್ರೆ ಅಂದರೆ ಅಜಾಡ್ಯ ನಿದ್ರೆ, ಯೋಗ ನಿದ್ರೆಯನ್ನು, ಧ್ಯಾನ ಸ್ಥಿತಿಯನ್ನು ಹೊಂದ್ತಾನೆ ಮನುಷ್ಯ ಕುಂಡಲಿನಿ ಜಾಗೃತಗೊಂಡಾಗ. ಸರಿ, ಚೆನ್ನಾಗಿ ಹೇಳಿದೆ. ನಿನ್ನ ವಯಸ್ಸಿಗೆ ಅದು ವಿಶೇಷ ಆಯಿತು. ನಿತ್ಯಂ ಸೋಮಕಲಾಪೂರ್ಣಂ ಶರೀರಂ ಯಸ್ಯ ಯೋಗಿನಃ ತಕ್ಷಕೇಣಾಪದಿಷ್ಟಸ್ಯ ವಿಷಂ ತಸ್ಯ ನ ಸರ್ಪತಿ ಅಂತ. ಅಂದರೆ ನಿತ್ಯವಾಗಲೂ ಯಾವ ಯೋಗಿಯಲ್ಲಿ ಸೋಮ ಸಂಚರಿಸ್ತಾ ಇರ್ತದೋ, ಅಂದರೆ ಪ್ರವಾಹ ರೂಪವಾಗಿ ಬರ್ತಾ ಇರ್ತದೋ, ಅವನಿಗೆ ತಕ್ಷಕ ಕಚ್ಚಿದ್ರು ಅವನು ಸಾಯೋದಿಲ್ಲ. ನಮ್ಮೊಳಗಿನ ಚಂದ್ರಮಂಡಲದಿಂದ ಸುರಿಯುವ ಅಮೃತವನ್ನು ಯಾರು ಸದುಪಯೋಗ ಮಾಡಿ ತನ್ನ ಇಡೀ ಶರೀರ, ಮನಸ್ಸು ಎಲ್ಲಕ್ಕೂ ಅದನ್ನು ಅದು ಅಪ್ಲಾವಿತವಾಗುವಂತೆ ಮಾಡ್ಕೊಳ್ತಾನೋ ಅವನಿಗೆ ತಕ್ಷಕ ಕಚ್ಚುರು ಏನಾಗೋದಿಲ್ಲ, ವಿಷ ಅವನನ್ನು ಏನು ಮಾಡೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರುವಂಥದ್ದು. ಅದು ಯಾಕೆಂದ್ರೆ ಅಮೃತ ಕುಡಿದಿರ್ತಾನೆ ಅಂತ. ಹೀಗೆ ಹಿಡ್ಕೊ, ಅಡ್ಡ ಹಿಡ್ಕೊ, ಅಡ್ಡ ಹಿಡ್ಕೊ. ಸಂಖ್ಯೆ 12. ನೀವು ಸವಿತಾ ಅಂದಿದ್ರಿ, ಸಂಸ್ಕೃತದಲ್ಲಿ ಪುಲ್ಲಿಂಗ ಅಂತ, ಮತ್ತು ಸವಿತಾದ ಅರ್ಥ ಸೂರ್ಯ. ಸರಿ. ಹೆಸರು ಇಡುವಾಗ ಕೆಲವು ಸರಿ ಏನಾಗುತ್ತೆ ಅಂದರೆ, ಹೆಣ್ಮಕ್ಳಿಗೂ ಹೆಸರು ಇಡ್ತಾ ಇದ್ದಾರೆ, ಇಡಬೇಕಾಗಿದ್ದು ಪುರುಷರಿಗೆ ಆ ಹೆಸರನ್ನು, ಸವಿತಾ ಅನ್ನೋದು. ಪುಲ್ಲಿಂಗ, ಅರ್ಥ ಕೂಡ ಸೂರ್ಯ ಅಂತ. ಅದು ಪುನ್ ದೇವತೆ, ಪುರುಷ ದೇವತೆ. ಇದು ನಾವು ಯೋಗ ನಿದ್ರೆಗೆ ಹೋದಾಗ ಕುಂಡಲಿನಿ ಎಚ್ಚರ ಆದಾಗ ಅದು ಸುಷುಮ್ನ ನಾಡಿ ಹಿಡಿದಿಟ್ಕೊಂಡಿರುತ್ತೆ. ಅದನ್ನು ತೆಗೆದು ಅದರೊಳಗಡೆ ಹೋಗುತ್ತೆ, ಆ ದ್ವಾರದೊಳಗಡೆ ಹೋಗಿ ಕೊನೆಗೆ ಅದು ಮೇಲೆ ಬಂದು ಸೋಮಪಾನವನ್ನು ಮಾಡಿ ಆಮೇಲೆ ಎಲ್ಲ ಜೀವಕ್ಕೂ ಕೊಡುತ್ತೆ. ಸರಿಯಾಗಿ ಹೇಳಿದೆಯೇ. ಅದು ಮಲಗಿದ್ದಾಗ ಸುಷುಮ್ನಾ ನಾಡಿಯ ದ್ವಾರವನ್ನು ಕಚ್ಚಿಕೊಂಡು ಮಲಗಿರುತ್ತೆ. ಅದರ ಬಾಯೊಳಗಿರುತ್ತೆ ಸುಷುಮ್ನಾ ದ್ವಾರ, ಹಾಗಾಗಿ ಒಳಗೆ ಯಾರು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ದ್ವಾರ ಬಂಧ ಆಗಿರುತ್ತೆ. ಎಚ್ಚರ ಆದಾಗ ಅದು ಆ ಕಚ್ಕೊಂಡಿದ್ದನ್ನು ಬಿಟ್ಟು ತಾನೇ ಅದರೊಳಗೆ ಹೋಗುತ್ತೆ. ವ್ಯತ್ಯಾಸ ಏನು ಅಂದರೆ, ಕುಂಡಲಿನಿ ಮಲಗಿದ್ದಾಗ ಅದರ ಬಾಯಲ್ಲಿ ಸುಷುಮ್ನಾ, ಅದರೊಳಗೆ ಸುಷುಮ್ನಾ. ಎಚ್ಚರ ಆದಾಗ ಸುಷುಮ್ನಾದೊಳಗೆ ಕುಂಡಲಿನಿ. ಇಷ್ಟು ವ್ಯತ್ಯಾಸ ಬರುತ್ತೆ ಅದಕ್ಕೂ. ಯಾರು ಅಮೃತ ಪಾನ ಮಾಡುತ್ತಾರೋ ಅವರಿಗೆ ಮೃತ್ಯುವಿನ ಭಯವಿಲ್ಲ. ಸರಿ ಇದೆ.
16 ನಮ್ಮೊಳಗೆ 2 ಮಂಡಲ ಇರುತ್ತೆ ಅಂದಿದ್ರಿ, ಅದು ಸೂರ್ಯಮಂಡಲ ಚಂದ್ರಮಂಡಲ. ಸರಿ, ಸೂರ್ಯಮಂಡಲ ಚಂದ್ರಮಂಡಲ ಎರಡೂ ನಮ್ಮೊಳಗಿದೆ. ಕೆಲವು ಸಾರಿ ಬಿಸಿ ಇರ್ತೀವಿ ನಾವು, ಕೆಲವು ಸಾರಿ ತಂಪಿರ್ತೀವಿ ಅಲ್ವಾ, ಅದೇ ಕಾರಣಕ್ಕೆ ಅದು. ಸಂಖ್ಯೆ 18 ವಿಪರೀತ ಕರಣಿ ಮಾಡಿ ಆದ್ಮೇಲೆ ಹಸು ತುಂಬ ಆಗುತ್ತೆ. ಅದಕ್ಕೆ ಮೊದಲನೇ ದಿನ ಒಂದು ಕ್ಷಣ, ಎರಡನೇ ದಿನ 2 ಕ್ಷಣ, ಹಾಗೆ ಸರಿ, ಒಂದು ಯಾಮ ನಮ್ಗೆ ಮಾಡೋಕ್ಕಾಗೋಷ್ಟೊತ್ತು ನಾವು ಮಾಡಬೇಕು. ಒಂದು ಯಾಮ ಸುಖವಾಗಿ ಮಾಡೋಕೆ ಬಂದರೆ ಸಿದ್ಧಿ ಆಯಿತು, ಒಂದು ಯಾಮ ಅದೇ ಸ್ಥಿತಿಯಲ್ಲಿ ಸುಖವಾಗಿ ಇರೋಕ್ಕೆ ಬಂದರೆ ಸಿದ್ಧಿ ಆಯಿತು ಅಂತ ಅರ್ಥ. ಅದು ಇಷ್ಟು ಇಟ್ಕೊಳ್ಳೋಣ ಇವತ್ತು. ನಿನ್ನೆ ನಿಮಗೆ ರಾಮನ ಬಗ್ಗೆ ಹೇಳಿದ್ವು, ಆ ಶ್ಲೋಕ ಇವತ್ತು ಅದನ್ನು ನೆನಪು ಮಾಡ್ತಿರೋದು ನಿಮಗೆ. ಅದು ಎಷ್ಟು ದೊಡ್ಡದಿತ್ತು, ದುಂದುಭಿಯ ಅಸ್ಥಿಪಂಜರ ಅಂದರೆ ಗಿರಿಕೂಟೋಪಮೋ ಮಹಾನ್, ಗಿರಿಕೂಟದಷ್ಟು ದೊಡ್ಡದಾಗಿತ್ತು. ಗಿರಿಕೂಟೋಪಮೋ ಮಹಾನ್ ಅನ್ನೋದು ರಾಮಾಯಣದ ಉಲ್ಲೇಖ. ಅದನ್ನು ಎತ್ತೋಕ್ಕೆ ವಾಲಿ ಸ್ವಲ್ಪ ಕಷ್ಟಪಟ್ಟು ಎತ್ತಾ ಇದ್ದ ಅಂತ ಯಕ್ಷಗಾನದ ಪದ್ಯ ಇದೆ, ನಿನ್ನೆ ಚೂರು ಹೇಳಿದ್ವಲ್ವಾ. ದುಂದುಭಿಯ ಒಡಲ ಧರೆಯಿಂದ ಲಮರೇಂದ್ರ ಸುತ, ಒಂದು ಮೊಳವನು ಸಾಹಸದಿಂದಲೆತ್ತುವನು. ಸುಗ್ರೀವನ ಮಾತು ಇದು ರಾಮನಿಗೆ. ದುಂದುಭಿಯ ಒಡಲು ಅಂದರೆ ಅಸ್ಥಿಪಂಜರ. ದುಂದುಭಿಯ ಒಡಲ ಧರೆಯಿಂದಲಿ ಅಮರೇಂದ್ರ ಸುತ. ಯಾರು ಅಮರೇಂದ್ರ ಸುತ? ವಾಲಿ, ಇಂದ್ರನ ಮಗ ಅಲ್ವಾ. ಧರೆಯಿಂದ ಅಮರೇಂದ್ರ ಸುತ ಒಂದು ಮೊಳವನು ಸಾಹಸದಿಂದಲೆತ್ತುವನು. ಸಾಹಸದಿಂದ ಒಂದು ಮೊಳ ಎತ್ತುತ್ತಾನೆ ವಾಲಿ ಅಂತ ಯಕ್ಷಗಾನದ ಪದ. ಸುಗ್ರೀವ ಹೇಳೋದು, ಇಂದು ನೀನೆತ್ತಿದರೆ, ರಾಮನಿಗೆ ಸುಗ್ರೀವ ಹೇಳೋದು, ಇಂದು ನೀನೆತ್ತಿದರೆ ಸಂದೇಹ ಹೋಗಿ ಬಳಿ ಕೊಂದೆ ಮತದಿಂದ ಲಿಹನೆಂದು ಪೇಳಿದನು. ಸುಗ್ರೀವ ರಾಮನಿಗೆ ಹೇಳಿದ ಆ ರೀತಿಯಲ್ಲಿ ಅಂತ. ಇದು ಎತ್ತಿದ್ದೇ ಹೋದಾದರೆ ಇನ್ನು ಸಂದೇಹ ಇಲ್ಲ, ಒಂದೇ ಮತದಲ್ಲಿರ್ತೇನೆ, ಒಂದೇ ಅಭಿಪ್ರಾಯದಲ್ಲಿ ಇರ್ತೇನೆ ನಾನು ಅಂತ ಸುಗ್ರೀವ ಹೇಳಿದ ಅಂತ. ರಾಮ ಅದನ್ನು ಎತ್ತಲಿಲ್ಲ, ಕಾಲು ಬೆರಳ ತುದಿಯಿಂದ ಚಿಮ್ಮಿದ ಅಂತ. ರಾಘವೋ ದುಂದುಭೇ ಕಾಯಂ ಪಾದಾಂಗುಷ್ಠೇನ ಲೀಲೆಯ. ಅದಕ್ಕೆ ಅವನಿಗೆ ಕಷ್ಟಪಡಲಿಲ್ಲ ಅಂತ. ಏನು ಬೆವರುಳಿಸಿ ಉಸಿರು ಬಂದು ಆ ಥರ ಎಲ್ಲ ಏನಿಲ್ಲ. ಲೀಲೆ ಅಂದರೆ ಭಾಳ ಆರಾಮವಾಗಿ ತೋಲಯಿತ್ವ, ಬೆರಳು ತುದಿಯಿಂದ ಎತ್ತಿ ಎಸೆದ ಅಂತ. ಕಾಲ ಬೆರಳು ತುದಿಯಿಂದ ತೋಲಯಿತ್ವ ಎತ್ತಿ ಚಿಕ್ಷೇಪ ಎಸೆದ ಅಂತ. ಎಷ್ಟು ದೂರ ಹೋಗಿ ಬಿತ್ತು ಅಂದರೆ ದಶಯೋಜನಂ. ತೋಲಯಿತ್ವ ಮಹಾಬಾಹು ಚಿಕ್ಷೇಪ ದಶಯೋಜನಂ. ತಾಲವೃಕ್ಷ ಅಲ್ಲ, ಸಾಲವೃಕ್ಷ. ನಿನ್ನೆ ತಾಲವೃಕ್ಷ ಅಂತ ಯಾರು ಹೇಳ್ತಿದ್ರು ನೀವು, ಸಾಲವೃಕ್ಷ ಅದೆಲ್ಲ ಬೇರೆ ಬೇರೆ ವೃಕ್ಷಗಳು. ಆಯಿತು, ಇವತ್ತಿನ ಪ್ರವಚನಕ್ಕೆ ಮುಂದುವರಿಯೋಣ. ನಿನ್ನೆ ಮೊನ್ನೆ ಅಮೃತಪಾನದ ಬಗ್ಗೆ ಇತ್ತಲ್ವಾ, ಇವತ್ತು ಸ್ವಲ್ಪ ಅದೇ ಅಂತ ಅಂದ್ಕೊಳ್ಳಿ. ಒಂಥರ ಅದೇ ಒಂಥರ ಬೇರೆ ಅಂತ ಅಂದ್ಕೊಳ್ಳಿ ನೀವು. ಇವತ್ತಿನ ಪ್ರವಚನದ ಶೀರ್ಷಿಕೆ ಉಸಿರಾಟವೆಂಬ ಊಟ. ಉಸಿರಾಟವೆಂಬ ಊಟ. ಉಸಿರಾಟ ಊಟವಾಗತ್ತಾ? ಉಸಿರಾಟವನ್ನು ಊಟ ಅಂತ ಕರಿಬಹುದಾ ಅನ್ನೋಲ್ಲಿಂದ ಪ್ರಾರಂಭ ವಿಷಯ. ಆಹಾರ ಅಂತ ಹೇಳ್ಬೋದಾ ಉಸಿರಾಟವನ್ನು ಅಂದರೆ ಹೇಳಬಹುದು. ಯಾಕೆಂದರೆ ಆಹಾರ ಶಬ್ದಕ್ಕರ್ಥ ಆಹ್ರಿಯತೆ. ಹೊರಗಿನಿಂದ ಯಾವುದನ್ನು ಒಳಗೆ ತಗೊಳ್ತೀವೋ, ನಮ್ಮದಾಗಿಸಿಕೊಳ್ತೀವೋ, ಹೊರಗಿನಿಂದ ಏನೇನನ್ನು ನಾವು ಒಳಗೆ ತೆಗೆದುಕೊಳ್ತೇವೋ, ನಮ್ಮದಾಗಿಸಿಕೊಳ್ತೇವೋ ಅದೆಲ್ಲ ಆಹಾರವೇ. ಹಾಗಾಗಿ ಅನ್ನ ಮಾತ್ರ ಅಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ಆಹಾರವೇ. ಶಬ್ದಗಳು ಹೊರಗಿಂದ ಒಳಗೆ ಹೋಗುತ್ತವೆ ಅಲ್ವಾ. ಸ್ಪರ್ಶ ಮುಟ್ಟಿದಾಗ ಸಂವೇದನೆ ಆಗೋದಿಲ್ಲ, ಒಳಗೆ. ರೂಪ ಕಣ್ಣಿಗೆ ಒಂದು ರೂಪ ಗೋಚರಿಸುತ್ತಲ್ಲ, ಒಳಗೆ ಮನಸ್ಸು ಅದನ್ನು ಚಿತ್ರಿತ ಮಾಡಿಕೊಳ್ಳುತ್ತೆ, ಮನಸ್ಸಿನೊಳಗೆ ಆ ರೂಪ ನಿಲ್ಲುತ್ತೆ. ಹಾಗೆ ರಸ ಅಂದರೆ ರುಚಿ, ಗಂಧ ಪರಿಮಳ, ಇದೆಲ್ಲ ಹೊರಗಿಂದ ಒಳಗೆ ಹೋಗಿ ಒಳಗೆ ನಿಲ್ಲುವಂಥದ್ದು. ನೀವು ಕೇಳ್ಬೋದು, ಗಂಧ ಒಳಗೆ ಹೋಗಿ ಎಲ್ಲಿ ನಿಲ್ಲುತ್ತೆ ಅಂತ. ಆ ಪರಿಮಳ ನೆನಪಿರೋದಿಲ್ವಾ? ಅದರ ಪ್ರಭಾವ, ಒಂದು ಘಾಟು ಅಂದರೆ ಅದರ ಪರಿಣಾಮ ಆಗುತ್ತೆ, ಉಳಿಯುತ್ತೆ ಕೂಡ ಪರಿಣಾಮ. ಕೆಲವು ವಿಷಗಂಧಗಳು ಅದನ್ನು ಆಘ್ರಾಣಿಸಿದ ಮಾತ್ರಕ್ಕೆ ಮೃತ್ಯುವನ್ನು ತಂದು ಕೊಡ್ತವೆ ಎಂಬುದಾಗಿ ಹಳೆ ಗ್ರಂಥಗಳಲ್ಲಿ ಉಲ್ಲೇಖ ಇದೆ.
ಅಲ್ಲಿವರೆಗೂ ಪರಿಣಾಮ ಇದೆ, ಗಂಧಕ್ಕೂ ಕೂಡ. ಹಾಗಾಗಿ ಇವೆಲ್ಲ ಆಹಾರಗಳೇ. ಹಾಗೆ ಅನ್ನವೂ ಕೂಡ ಪ್ರಮುಖವಾದ ಆಹಾರ, ಉಸಿರು ಕೂಡ ಆಹಾರವೇ. ಯಾಕೆಂದರೆ ಹೊರಗಿನಿಂದ ಒಳಗೆ ನಾವು ತೆಗೆದುಕೊಳ್ತಾನೆ ಇರ್ತೇವೆ ನಿರಂತರವಾಗಿ. ಆಹಾರದಂತೆಯೇ ನಾವು ಉಸಿರನ್ನು ಕೂಡ ಒಳಗೆ ತೆಗೆದುಕೊಳ್ಳುತ್ತೇವೆ. ಆಹಾರದಂತೆಯೇ ಉಸಿರಿನಲ್ಲಿಯೂ ಕೂಡ ಬೇಕಾದ ಭಾಗವನ್ನು ಶರೀರವು ಸ್ವೀಕರಿಸಿದ ಬಳಿಕ ಬೇಡವಾದುದು ಹೊರಹಾಕಲ್ಪಡುತ್ತದೆ. ಹೌದು ಅಲ್ವಾ? ಉಸಿರು ಒಳಗೆ ಹೋಗೋದು, ಹೊರಗೆ ಬರೋದು, ಒಳಗೆ ಹೋಗೋದು, ಹೊರಗೆ ಬರೋದು. ಏನು ಒಳಗೆ ಹೋಗೋದು, ಏನು ಹೊರಗೆ ಬರೋದು ಆಲೋಚನೆ ಮಾಡಿದರೆ ಅದು ಜೀರ್ಣಕ್ರಿಯೆ ಥರನೇ ಒಂದು ಕ್ರಿಯೆ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಜೀರ್ಣಕ್ರಿಯೆಯಲ್ಲಿ ಕೂಡ ಹಾಗೆ ತಾನೇ ಆಗೋದು. ಆಹಾರವನ್ನು ನಾವು ಇಲ್ಲೆಲ್ಲ ಸ್ವಲ್ಪ ಕೆಳಗೆ, ಮೂಗಲ್ಲ ಸ್ವಲ್ಪ ಕೆಳಗೆ, ಬಾಯಿಯಿಂದ ಆಹಾರ ತಗೊಳ್ತೇವಲ್ವಾ, ಮುಂದಕ್ಕೆ ಒಂದೇ ದಾರಿ ಆಗುತ್ತೆ ನಾವು ಸ್ವಲ್ಪ, ಅದು ಅಲ್ಲೂ ಮತ್ತು 2 ದಾರಿಗಳಿದೆ ಅಲ್ಲಿ ಮುಂದಕ್ಕೂ. ತಗೊಂಡು ಆಹಾರದಲ್ಲಿ ಸಾರ ಕಿಟ್ಟೆಗಳನ್ನು ಬೇರೆ ಮಾಡಿ ಸಾರವನ್ನು ಶರೀರಕ್ಕೆ ಕೊಟ್ಟು ಕಿಟ್ಟವನ್ನು ಹೊರಗೆ ಹಾಕತ್ತಲ್ವಾ ಒಳಗಿನ ವ್ಯವಸ್ಥೆಗಳು. ಅದೇ ತರಹ ನಾವು ಸ್ವೀಕರಿಸಿದ ಗಾಳಿಯಲ್ಲಿ ಬೇಕಾದ ಭಾಗವನ್ನು ಒಳಗಿಟ್ಟುಕೊಂಡು ಬೇಡವಾದ ಭಾಗವನ್ನು ಶರೀರ ಹೊರಗೆ ಹಾಕತ್ತೆ. ಏನು ವ್ಯತ್ಯಾಸ? ಆಹಾರದಂತೆಯೇ ಉಸಿರಿಲ್ಲದೆ ಬದುಕಿಲ್ಲ. ಈ ಶಬ್ದಸ್ಪರ್ಶ ರೂಪರಸಗಂತಗಳಿಗಿಂತ ಒಂಚೂರು ಜಾಸ್ತಿ ಇವುಗಳಿಗೆ ತೂಕ. ಯಾಕೆ ಅಂದರೆ ನೀವು ಏನನ್ನು ನೋಡದೆ ಬದುಕಬಹುದು, ಕುರುಡರು ಬದುಕೋದಿಲ್ವಾ? ಕೇಳದೆ ಬದುಕಬಹುದು, ಕಿವಿ ಕೆಪ್ಪಾದರೆ ಬದುಕೋದಿಲ್ವಾ? ಸ್ವಲ್ಪ ನೆಮ್ಮದಿಯಾಗಿ ಬದುಕ್ತಾನೆ. ಎಷ್ಟೋ ಅಂಶ ಕೇಳೋದು ಉಳಿಯುತ್ತೆ ಅವನಿಗೆ, ಹಾಗಾಗಿ ನೆಮ್ಮದಿಯಾಗಿ ಬದುಕ್ತಾನೆ. ಅದರಲ್ಲಿ ಜಾಣಗಿ ಬಿಡು ಬಂದ್ರಂತೂ ಭಾಳ ಚೆನ್ನಾಗಿ ಬದುಕ್ಬೋದು. ಅಂದರೆ ಅವ್ರಿಗೆ ಬೇಕಾದ ಮಾತ್ರ ಕೇಳಿಸುತ್ತೆ, ಬೇಡವಾಗದು ಕೇಳಿಸೋದೇ ಇಲ್ಲ ಅಂತಂದರೆ ಇನ್ನೂ ಚೆನ್ನಾಗಾಗತ್ತೆ ಬಿಡಿ ಅಂತ. ಹೀಗೆ ಈ ಶಬ್ದಸ್ಪರ್ಶ ರೂಪರಸಗಂಧಗಳು ಆಹಾರವೇ ಹೋದಾದರೂ ಕೂಡ ಇದಕ್ಕಿಂತ ಮುಖ್ಯವಾಗಿ ಉಸಿರಾಟ ಮತ್ತು ಊಟಗಳಿದೆ. ಯಾಕೆಂದರೆ ಊಟ ಇಲ್ಲದೆ ಬದುಕಿಲ್ಲ, ಉಸಿರಿಲ್ಲದೆ ಇಲ್ಲವೇ ಇಲ್ಲ. ಯಾಕೆಂದರೆ ಊಟ ಇಲ್ಲದೆ ಕೆಲವು ಕಾಲ ಬದುಕಿರ್ಬೋದು, ಕೆಲವು ದಿನಗಳು ಬದುಕಿರ್ಬೋದು ಊಟ ಇಲ್ಲದೆ. ಆದರೆ ಉಸಿರಾಟ ಇಲ್ಲದೆ ಬದುಕಿರೋಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ಹೊರತುಪಡಿಸಿ? ಸಮಾಧಿಯನ್ನು ಹೊರತುಪಡಿಸಿ, ಯೋಗಿಯ ಸಮಾಧಿ ಸ್ಥಿತಿಯನ್ನು ಹೊರತುಪಡಿಸಿ ಅನ್ಯತ್ರ ಸರ್ವತ್ರ ಉಸಿರಾಟ ಇಲ್ಲದೆ ಅವನು ಬದುಕಿರೋದಿಲ್ಲ. ಕೆಲವು ನಿಮಿಷಗಳು ಕೂಡ ಬದುಕಿರೋದಿಲ್ಲ, ಅಂತ ಸತ್ತೋಗ್ಬಿಡ್ತಾನೆ. ಹಾಗಾಗಿ ಅದು ಆಹಾರವೇ ಹೌದು. ಈಗ ಈ ಉಸಿರಾಟದ ಬಗ್ಗೆ ಇರುವಂಥ ಆಯುರ್ವೇದದ ಒಂದು ಪ್ರಸಿದ್ಧವಾದ ಮಾತನ್ನು ಗಮನಿಸೋಣ. ಶಾರ್ಂಗಧರ ಸಂಹಿತೆ ಪ್ರಥಮ ಖಂಡ ಅಲ್ಲಿ ಬರುವಂಥದ್ದು ತುಂಬ ಪ್ರಸಿದ್ಧವಾಗಿರುವಂಥ 2 ಶ್ಲೋಕಗಳು ಈ ಉಸಿರಾಟದ ಪ್ರಕ್ರಿಯೆಯನ್ನು ಹೇಳುತ್ತೆ. ಅದು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ಅದನ್ನು. ಇದು ನಿಮ್ಗೆಲ್ರಿಗೂ ಬೇಕಾಗಿರುವಂಥದ್ದೇ. ಯಾಕೆಂದರೆ ಉಸಿರಾಡ್ತಿರೋ ಇಲ್ವೋ ಸ್ವಲ್ಪ ತಿಳ್ಕೊಳ್ಳಿ ಅದ್ರ ಬಗ್ಗೆ. ತಿಳ್ಕೊಂಡ್ರೆ ಹೇಗೆ ಉಸಿರಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ತುಂಬ ಉಪಯೋಗ ಆಗ್ಬೋದು. ಹಾಗಾಗಿ ಉಸಿರಾಡ್ತಾನೆ ಇದ್ದೀವಿ ಕ್ಷಣ ಕ್ಷಣಕ್ಕೂ ಕೂಡ, ಏನು ಗೊತ್ತಿಲ್ಲದೆ ಅದ್ರ ಬಗ್ಗೆ. ಹೋಗ್ತಾ ಇದೆ ಬರ್ತಾ ಇದೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅನ್ನೋ ಥರ ಆಗ್ತಾ ಇದೆ. ಆದರೆ ಪ್ರಾಚೀನ ಮಹರ್ಷಿಗಳು ಅದನ್ನು ತುಂಬ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ, ಆಧುನಿಕರು ಕೂಡ ಮಾಡಿದ್ದಾರೆ. ಅದನ್ನು ಎರಡನ್ನೂ ಕೂಡ ಗಮನಿಸೋ ಪ್ರಯತ್ನ ಮಾಡೋಣ. ನಾಭಿಸ್ಥಃ ಪ್ರಾಣಪವನಃ ಹೇಳಿ ಬಂದರೆ ಸೃಷ್ಟ್ವಾ ಹೃತ್ಕಮಲಾಂತರಂ ಕಂಠಾತ್ ಬಹಿರ್ವಿನಿರ್ಯಾತಿ ಪಾತುಂ ವಿಷ್ಣುಪದಾಮೃತಂ ಪೀತ್ವಾ ಚಾಂಬರ ಪೇಯೂಷಂ ಪುನರಾಯಾತಿ ವೇಗತಃ ಪ್ರೀಣಯನ್ ದೇಹಮಖಿಲಂ ಜೀವಯನ್ ಜಠರಾನಲಂ. 2 ಶ್ಲೋಕ, 2 ಮಾತು, ಅದ್ಭುತವಾದ ಮಾತುಗಳು. ಏನು ಹೇಳ್ತಾ ಇದೆ ಅನ್ನೋದನ್ನು ಪದಾರ್ಥ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನಾಭಿಸ್ಥಃ ಪ್ರಾಣಪವನಃ, ಈ ಪ್ರಾಣವಾಯು ನಾಭಿಯಿಂದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುತ್ತೆ. ಉಸಿರಾಟದ ಪ್ರಕ್ರಿಯೆಯನ್ನು ನಾಭಿಯಿಂದ ಪ್ರಾರಂಭ ಮಾಡುತ್ತೆ. ನಾಭಿಸ್ಥಃ ಪ್ರಾಣಪವನಃ. ನಿಮ್ಗೇನು ಸಂಶಯ ಬಂದಿದೆ ಅಂತ ಗೊತ್ತಿದೆ ನಮಗೆ, ಆಮೇಲೆ ಮತ್ತೆ ಅದನ್ನು ಅದು ಬರೋಣ ಅಲ್ಲಿಗೆ, ಆ ಸಂಶಯಕ್ಕೆ ಕೊಡಲ್ಲಿ ಬರ್ತೀವಿ. ಮತ್ತೆ ನಾಭಿಯಿಂದ ಪ್ರಾಣಪವನ ಪ್ರಕ್ರಿಯೆಯನ್ನು ಆರಂಭ ಮಾಡುತ್ತೆ, ಏಳತ್ತೆ ಅಲ್ಲಿಂದ ನಾಭಿಯಿಂದ ಎದ್ದು ಮೇಲ್ಮುಖವಾಗಿ ಪ್ರಯಾಣ ಮಾಡುತ್ತೆ. ಸ್ಪೃಷ್ಟ್ವ ಹೃತ್ಕಮಲಾಂತರಂ, ಹೃದಯ ಕಮಲವನ್ನು ಒಮ್ಮೆ ಮುಟ್ಟಿ ಅಲ್ಲಿ ಪ್ರವೇಶ ಮಾಡೋದು ಇರೋದು ಆ ಥರದ್ದೆಲ್ಲ ಕಾರ್ಯಕ್ರಮ ಏನೂ ಇಲ್ಲ. ಹೃದಯ ಕಮಲವನ್ನೊಮ್ಮೆ ಮುಟ್ಟಿ, ಹೃದಯ ಕಮಲ ಗೊತ್ತಲ್ವ ನಿಮಗೆ, ಅಧೋಮುಖಂಚ ಹೃತ್ಪದ್ಮಂ ಗೊತ್ತಲ್ವಾ? ಇಲ್ಲೊಂದು
ಅಧೋಮುಖವಾದ ಕಮಲದ ಮೊಗ್ಗೆ ಇದೆ ಅಥವಾ ಆಕಾರದಲ್ಲಿ ಹೃದಯ ಇದೆ ಅಂತ ಕೇಳ್ತೀವಲ್ಲ ನಾವು. ಅದು ದೈವಿಕವಾಗಿ ಕೂಡ ಇದೆ. ಅದು ಕೇವಲ ಮಾಂಸಖಂಡದ ರೂಪದಲ್ಲಿ ಮಾತ್ರ ಅಲ್ಲ, ದೈವಿಕ ದರ್ಶನ ಕೂಡ ಇದೆ ಅದಕ್ಕೆ ಅಂತ ಹಿಂದೆ ಪ್ರಸ್ತಾಪ ಮಾಡಿದ್ದಿತ್ತು. ಈ ಹೃತ್ಕಮಲವನ್ನು ಒಮ್ಮೆ ಮುಟ್ಟಿ ಮೇಲಕ್ಕೆ ಬಂದು ಕಂಠದ ಮೂಲಕ ಹೊರಗೆ ಬರುತ್ತೆ. ಕಂಠಾತ್ ಬಹಿರ್ವಿನಿರ್ಯಾತಿ, ಕಂಠದಿಂದ ಹೊರಗೆ ಬರುತ್ತೆ. ಯಾವುದು? ಪ್ರಾಣವಾಯು. ಪ್ರಾಣವಾಯು ಹೊರಗೆ ಬರುತ್ತೆ. ಹೊರಗೆ ಯಾಕೆ ಬರುತ್ತೆ ಅಂದರೆ ಪಾತುಂ ವಿಷ್ಣು ಪದಾಮೃತಂ, ವಿಷ್ಣು ಪದದಲ್ಲಿ ಲಭ್ಯವಾಗುವಂಥ ಅಮೃತವನ್ನು ಪಾನ ಮಾಡೋ ಸಲುವಾಗಿ ಹೊರಗೆ ಬಂತು. ವಿಷ್ಣು ಪದ ಅಂದರೆ ಏನು? ಆಕಾಶ. ವಿಷ್ಣು ಪದ ಎಂದರೆ ಆಕಾಶಕ್ಕೆ ಮತ್ತೊಂದು ಶಬ್ದ ಅದು. ಹಾಗಾಗಿ ಆಕಾಶದಲ್ಲಿ ಒಂದು ಅಮೃತ ಇದೆ. ಈ ಬಾಹ್ಯಾಕಾಶ ಇದೆಯಲ್ಲ, ಇಲ್ಲೂ ಕೂಡ ಒಂದು ಅಮೃತ ಇದೆ. ಏನದು ಅಮೃತ? ಶುದ್ಧ ಗಾಳಿ. ಅಮೃತ ಅಲ್ಲದೆ ಮತ್ತೇನೆ ಸತ್ತೋಗ್ತಾರೆ ಅದು ಸಿಗದೇ ಇದ್ರೆ. ಅದು ಸಿಕ್ಕಿದ್ರೆ ನಾವು ಬದುಕ್ತೀವಿ, ಅಮೃತ. ಸತ್ತಿಲ್ಲ ಅಂತ ಆಗ್ತೀವಿ ನಾವು, ಸಿಗದೇ ಇದ್ರೆ ಮೃತ ಅಂತ ಆಗ್ತೀವಿ. ಎಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ವಿಷ್ಣು ಪದದಲ್ಲಿ ಆಕಾಶದಲ್ಲಿ ಇರುವಂಥ ಅಮೃತವನ್ನು ಕುಡಿಯುವ ಸಲುವಾಗಿ ಅದು ಹೊರಗೆ ಬರುತ್ತೆ. ಪ್ರಾಣವಾಯು ಹೊರಗೆ ಬರುತ್ತೆ, ಅದು ನಿಶ್ವಾಸ. ಹೊರಗೆ ಬಂದ ಪ್ರಾಣವಾಯು ಪೀತ್ವಾ ಚಾಂಬರ ಪೀಯೂಷಂ, ಹೊರಗೆ ಬಂದ ಪ್ರಾಣವಾಯು ಅಂಬರ ಪೀಯೂಷವನ್ನು. ಅಂಬರ ಪೀಯೂಷ ಅಂದರೆ ಆಕಾಶದ ಅಮೃತ. ಅಂಬರ ಪೀಯೂಷ, ಆಕಾಶದ ಅಮೃತ. ಏನದು? ಗಾಳಿ, ಶುದ್ಧ ಗಾಳಿ. ಆ ಶುದ್ಧ ಗಾಳಿಯನ್ನು ಪೀತ್ವಾ, ಕುಡಿದು ಪುನರಾಯಾತಿ ವೇಗತಃ, ಬೇಗ ಬೇಗ ವಾಪಸ್ ಬರುತ್ತಂತೆ. ಯಾಕಂದರೆ ಆಸಾಮಿಗೆ ಹೋಗ್ಬಿಡ್ತಾನೆ. ಬೇಗ ಬೇಗ ಬರದೇ ಇದ್ರೆ, ನಿಧಾನಕ್ಕೆ ಬಂದು ಒಂದು ಊಟ ಮಾಡಿ ನಿದ್ದೆ ತೆಗೆದು ಬರ್ತೀನಿ ಅಂತಂದರೆ ಇಲ್ಲಿ ಇವನು ಇರೋದಿಲ್ಲ, ಜನ ಇರೋದಿಲ್ಲ. ಹಾಗಾಗಿ ವೇಗತಃ, ಕೂಡಲೇ ವಾಪಸ್ ಬರುತ್ತೆ ಅದು. ಪೀತ್ವಾ ಚಾಂಬರ ಪೀಯೂಷಂ ಪುನರಾಯಾತಿ ವೇಗತಃ, ಕುಡಿದು ವಾಪಸ್ ಬರುತ್ತಲ್ಲ, ಬರ್ತಾ ಏನು ಮಾಡುತ್ತೆ ಅಂದರೆ ಪ್ರೀಣಯನು ದೇಹಮಖಿಲಂ, ಇಡೀ ದೇಹವನ್ನು ತಂಪು ಮಾಡುತ್ತೆ. ಇಡೀ ದೇಹಕ್ಕೆ ಒಂದು ಸೌಖ್ಯವನ್ನು ಕೊಡುತ್ತೆ ಅದು. ಒಂದು ಉಸಿರು ತಗೊಂಡ್ರೆ ಒಂದ್ಸಲ ಹಾಯ್ ಅಂತ ಆಗುತ್ತೋ ಇಲ್ವೋ? ಸಂಶಯ ಇದು, ಒಂಚೂರು ಉಸಿರು ತಗೊಳ್ಳದೇ ಇದ್ದು ನೋಡಿ, ಆಮೇಲೆ ತಗೊಳ್ಳಿ ಉಸಿರನ್ನು, ಗೊತ್ತಾಗತ್ತೆ ನಿಮ್ಗೆ. ಈಗ ಅಭ್ಯಾಸ ಹೋಗಿದೆ, ಗೊತ್ತಾಗ್ತಾ ಇಲ್ಲ. ಒಂಚೂರು ಉಸಿರು ಕಟ್ಟಿ ಆಮೇಲೆ ಉಸಿರು ತಗೊಳ್ಳಿ, ಪೂರ್ತಿ ಹಾಯಾಗುತ್ತೋ ಇಲ್ಲ ನೋಡಿ ಒಂದ್ಸರ್ತಿ. ಹಾಗೆ ಪ್ರೀಣಯನ್ ದೇಹಮಖಿಲಂ, ದೇಹವೆಲ್ಲವನ್ನು ಕೂಡ ತಂಪಾಗಿಸುತ್ತಾ, ಹಾಯಾಗಿಸುತ್ತಾ ಒಳಗೆ ಬರ್ತಾನೆ ಪ್ರಾಣವಾಯು. ಅಷ್ಟು ಮಾತ್ರ ಅಲ್ಲ, ಜೀವಯನ್ ಜಠರಾನಲಂ, ಜಠರಾನಲವನ್ನು, ಜಠರಾಗ್ನಿಯನ್ನು ಜೀವಯನ್ ಸಚೇತನಗೊಳಿಸ್ತಾನೆ. ಜಠರಾಗ್ನಿಯಲ್ಲಿ ಜೀವ ಸಂಚಾರವನ್ನು ಈ ಪ್ರಾಣವಾಯು ಮಾಡಿಸ್ತದೆ. ಇದು ಮಾತ್ರ ಸ್ವಲ್ಪ ಅರ್ಥ ಆಗಬೇಕು ಅದೇನು ಅಂತ ಅಲ್ವಾ? ಈ ಉಸಿರು ತಗೊಂಡ್ರೆ ಜಠರಾಗ್ನಿಗೆ ಚೈತನ್ಯ ಬರೋದಾದ್ರೂ ಹೇಗೆ? ಇಲ್ಲಿವರೆಗೆ ಬರೋದು ಉಸಿರು, ಶ್ವಾಸಕೋಶ ಎಲ್ಲಿದೆ? ಜಠರಾಗ್ನಿ ಎಲ್ಲಿದೆ ಅಲ್ವಾ? ಪ್ರಾಣ ಕೆಳಗೆ ಬರೋ ಹಾಗಿಲ್ಲ ಅಂತ ಬೇರೆ ಮಾತಾಡಾಗಿದೆ ಒಂದ್ಸಾರಿ ಇಲ್ಲಿ. ಮತ್ತು ಜಠರಾಗ್ನಿ ಏನೋ ದೀಪನ ಮಾಡೋದು ಹೇಗೆ, ಚೈತನ್ಯವನ್ನು ಕೊಡೋದು ಹೇಗೆ ಅಂದರೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಇದೆಲ್ಲ ನಾವೀಗ ಹೇಳಿರುವಂಥದ್ದು ಕೇವಲ ಮೇಲ್ನೋಟದ ಅರ್ಥ. ಕೇಳುವಾಗ ಹೀಗೆ ಅನ್ನಿಸ್ತದೆ ಅಂತಷ್ಟೇ. ಇದರ ಪರಮಾರ್ಥ ಅಲ್ಲ, ಇದರ ತಾತ್ಪರ್ಯ ವಿಶೇಷ ಅರ್ಥ ಇದಲ್ಲ. ಇದರ ಸಾಮಾನ್ಯ ಅರ್ಥ ಹೀಗೆ. ಉಸಿರಾಟದ ಒಂದು ಪ್ರಕ್ರಿಯೆ. ಉಸಿರು ಯಾಕೆ ಹೊರಗೆ ಬರುತ್ತೆ ಅಂದರೆ ಅದಕ್ಕೆ ಅಮೃತ ಕುಡಿಬೇಕು ಅಂತಾಗತ್ತೆ, ಹಾಗಾಗಿ ಹೊರಗೆ ಬರುತ್ತೆ ಉಸಿರು. ಯಾಕೆ ಅಮೃತ ಕುಡಿಬೇಕು ಅಂತಾಯಿತು ಉಸಿರಿಗೆ? ಒಳಗಿರುವ ಉಸಿರಿಗೆ ಅಮೃತ ಕುಡಿಬೇಕು ಅಂತ ಯಾಕೆ ಆಸೆ ಆಯಿತು ಅಂದರೆ ಒಳಗದು ವಿಷವಾಗಿಬಿಟ್ಟಿದೆ, ತಾನು ವಿಷ ಹಾಕ್ಕೊಂಡು ಬಿಟ್ಟಿದೆ ಅದು ಅಲ್ವಾ? ನಾವು ಉಸಿರನ್ನು ತಗೊಂಡ್ಮೇಲೆ ಅದರಲ್ಲಿ ಬೇಕಾದ ಭಾಗಗಳನ್ನು ಶರೀರ ತಗೊಂಡ ನಂತರ ಉಳಿಯೋದೇನು? ಏನು ಉಳಿಯುತ್ತೆ? ಆಮ್ಲಜನಕವನ್ನು ದೇಹ ತಗೊಂಡ ನಂತರ ಉಳಿಯೋದೇನು? ಏನು ಉಳಿಯುತ್ತೆ? ಜ್ವರ ಹೇಳಿ. ಯಾವುದು ಅಲ್ವಾ? ಅದು ಅಮೃತವಾ? ಕಾರ್ಬನ್ ಡೈಆಕ್ಸೈಡು ಏನದು? ಆ ಶಬ್ದವೇ ಇದನ್ನು ಡೈಆಕ್ಸೈಡ್ ಅಂತಲ್ಲಿ ಹೇಳಬೇಕಾದ್ರೆ ಅದು ಏನೋ ಒಂದು ಬೇಡದಿರೋದನ್ನು ಗೊತ್ತಾಗೋ ಥರನೇ ಇದೆ. ಕೇಳಬೇಕಾದ್ರೆ ಆ ಥರ ಇದೆ. ಅದು ವಿಷ ಅಲ್ವಾ? ಅದು ಶರೀರಕ್ಕೆ ಬೇಡದ ಭಾಗ, ಬೇಕಾದ ಭಾಗವಾದರೆ ಬಳಸ್ಕೊತಾ ಇತ್ತು ಶರೀರ. ಬೇಕಾಗಿದ್ದನ್ನು ಬೆಳೆಸ್ಕೊಂಡು ಆಯಿತು, ಉಳಿದಿದ್ದು ಶರೀರಕ್ಕೆ ಬೇಡ ಅಂತ ಅರ್ಥ. ಯಾವುದು ಬೇಡವೋ ಅದೇ ವಿಷ. ಒಳಗಿದೆ,
ಆದರೆ ಶರೀರಕ್ಕೆ ಬೇಡ, ಅದಕ್ಕೆ ವಿಷ ಅಂತ ಹೆಸರು. ಹಾಗಾಗಿ ತಾನು ವಿಷವಾಗಿಬಿಟ್ಟಿದ್ದಾನಲ್ಲ, ಹಾಗಾಗಿ ಅದಕ್ಕೆ ಕಷ್ಟ ಆಗತ್ತೆ. ಒಂದು ಸಾರಿ ಹೊರಗೆ ಹೋಗಿ ನಾನು ಅಮೃತನಾಗ್ತೇನೆ ಎಂಬುದಾಗಿ ಅದು ಭಾವಿಸುತ್ತೆ. ಹಾಗಾಗಿ ಧಾವಿಸಿ ಬರುತ್ತೆ ಹೊರಗಡೆಗದು, ಒಳಗಿಂದ ಬಂದು ಇಲ್ಲಿ ಪ್ರಕೃತಿ ಕೊಟ್ಟಿರುವಂಥ ವಾತಾಮೃತ ಇದೆಯಲ್ಲ, ಶುದ್ಧ ಗಾಳಿ ಎಂಬ ಅಮೃತ, ಅಲ್ಲಿ ಹೋಗಿ ಮಿಶ್ರವಾಗಿ ತನ್ನ ವಿಷವನ್ನೆಲ್ಲ ಕಳ್ಕೊಂಡು ಅಮೃತವಾಗಿ ಮತ್ತೆ ಒಳಗೆ ಬರುತ್ತೆ. ಒಳಗೆ ಬಂದಿದ್ದು ತಾನು ಮಾತ್ರ ಅಮೃತ ಆಗೋದಲ್ಲ, ಇಡೀ ಶರೀರವನ್ನು ಕೂಡ ಅಮೃತವಾಗಿ ಉಳಿಸುತ್ತೆ. ಸಾಯದಂತೆ, ಮೃತವಾಗದಂತೆ ಉಳಿಸುತ್ತೆ. ನೋಡಿ, ಇದು ಸರಿ ಆಯ್ತಾ? ಈಗ ಸರಿ ಆಯ್ತಲ್ವಾ? ಮತ್ತೆ ಜೀವ ಏನು? ಜಠರಾನಲಂ ಅಂದ್ರೆ ಏನು? ಹಾಗಾದ್ರೆ ಸ್ಥೂಲವಾಗಿ ನೋಡೋದಾದ್ರೆ ಏನು ಆಲೋಚನೆ ಮಾಡಿ. ಸ್ಥೂಲವಾಗಿ ನೋಡೋದಾದ್ರೆ ಈ ಬೆಂಕಿಗೆ ಗಾಳಿ ಬೇಕೋ ಬೇಡವೋ ಅಲ್ವಾ? ಗಾಳಿ ಇಲ್ಲದೆ ಬೆಂಕಿ ಉರಿಯತ್ತಾ? ಬೇಡ. ಆಮ್ಲಜನಕ ಇಲ್ಲದೆ ಬೆಂಕಿ ಉರಿಯತ್ತಾ? ವಿಜ್ಞಾನದ ಭಾಷೆಗೆ ಬರೋಣ. ಆಮ್ಲಜನಕ ಇಲ್ಲದೆ ಬೆಂಕಿ ಉರಿಯತ್ತಾ? ಆಮ್ಲಜನಕ ಬೇಕೋ ಬೇಡವೋ? ಹಾಗಾದ್ರೆ ಜೀವ ಏನು? ಜಠರಾನಲಂ ಅಂದ್ರೆ ಸರಿ ಆಯ್ತು. ಆ ಜಠರಾನಲಕ್ಕೆ ಬೇಕಾದ ಆಮ್ಲಜನಕವನ್ನು ಅಥವಾ ಪ್ರಾಣವಾಯು, ಆ ಶುದ್ಧ ಗಾಳಿಯನ್ನು ಉಸಿರಾಟ ತಂದುಕೊಡೋದ್ರಿಂದಾಗಿ ಜಠರಾನಲಕ್ಕೂ ಕೂಡ ಚೈತನ್ಯ ಬರುತ್ತೆ, ಶಕ್ತಿ ಬರುತ್ತೆ. ತುಂಬ ಶಕ್ತಿ ಬೇಕು ಅದಕ್ಕೆ. ಅದ್ರ ಕೆಲಸ ಮಾಡಬೇಕು ಅಂದರೆ ಜಠರಾಗ್ನಿ ಅದಕ್ಕೆ ಅಗಾಧವಾದ ಅಪಾರವಾದ ಶಕ್ತಿ ಬೇಕು ಅದಕ್ಕೆ. ಹಾಗಾಗಿ ಅದನ್ನು ಇದು ಕೊಡ್ತಾ ಇದೆ, ಉಸಿರಾಟ ಕೊಡ್ತಾ ಇದೆ. ಹಾಗಾಗಿ ಜೀವ ಎನ್ ಜಠರಾನಲಂ ಒಂದು ಹಂತದ ಅಭಿಪ್ರಾಯ ಇದು. ಇದನ್ನು ಆಧುನಿಕರು ಇದನ್ನೇನೇ ಯಾವ ರೀತಿ ಹೇಳ್ತಾರೆ ಅಂತ ಗಮನಿಸಿದರೆ ಆಮೇಲೆ ನಾವು ಪ್ರಾಚೀನರ ಅಭಿಪ್ರಾಯಕ್ಕೆ ಹೋಗೋಣ. ಆಧುನಿಕ ವಿಜ್ಞಾನ ಏನು ಹೇಳುತ್ತೆ ಅಥವಾ ಆಧುನಿಕ ಅಭಿಪ್ರಾಯಗಳು ಏನು ಹೇಳುತ್ತೆ ಅಂದರೆ, ಉಸಿರಾಟ ಜೀವಕೋಶಗಳಿಗೆ ಆಮ್ಲಜನಕವನ್ನು ಒದಗಿಸುತ್ತೆ ಅಲ್ವಾ? ಮಾತ್ರ ಅಲ್ಲ, ದೇಹದಲ್ಲಿನ ತ್ಯಾಜ್ಯ ಅನಿಲಗಳನ್ನು ಹೊರಹಾಕತ್ತೆ. ಮೂಲಭೂತ ಪ್ರಕ್ರಿಯೆ ಇದು. ಬೇಕಾದ್ದನ್ನು ತಂದು ಕೊಡುತ್ತೆ, ಬೇಡವಾದ್ದನ್ನು ಹೊರಗೆ ಹಾಕತ್ತೆ. ಈ ಉಸಿರಾಟದಿಂದ ಆಗುವಂಥದ್ದು ಅದು ಅಂತ. ಮತ್ತು ಇನ್ನೂ ಕೆಲವು ಪ್ರಯೋಜನಗಳಿದೆ. ಏನು ಪ್ರಯೋಜನ ಅಂದರೆ, ಶಕ್ತಿಯ ಉತ್ಪಾದನೆ ಉಸಿರಾಟದಿಂದ. ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಆಮ್ಲಜನಕ ತಲುಪಿ ನಾವು ಸೇವಿಸಿದ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗೋದಕ್ಕೆ, ATP ಅಂತ ಹೇಳ್ತಾರಲ್ಲ, ಶಕ್ತಿಯಾಗಿ ಪರಿವರ್ತನೆ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಅಂದರೆ ಕೇವಲ ಇಷ್ಟೇ ಅಲ್ಲ, ತಿಂದ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅಂದರೆ ಅದಕ್ಕೆ ಅಗತ್ಯ ಬೇಕಾಗಿರುವಂಥದ್ದು ಉಸಿರಾಟ. ಇದಿಲ್ಲ ಶಕ್ತಿ ಇಲ್ಲ. ಇದೊಂದು. ಇನ್ನೊಂದು, ರಕ್ತ ಪರಿಚಲನೆ ಸುಧಾರಣೆ. ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಬೇಕು. ಆಗ ಹೃದಯ ಮತ್ತು ರಕ್ತನಾಳಗಳ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ, ಉತ್ತಮ ಆಗುತ್ತೆ. ಅದೊಂದು ಪ್ರಯೋಜನ. ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕಬೇಕು, ಹೊರಗೆ ಹಾಕತ್ತೆ. ನೋಡಾಯ್ತು ನಾವು ಅದನ್ನ ಈಗಾಗಲೇ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ವೃದ್ಧಿ ಮಾಡುತ್ತೆ. ಅದು ಶ್ವಾಸಕೋಶಗಳು ಬಲಗೊಳ್ಳುತ್ತೆ, ದೇಹದ ರೋಗ ನಿರೋಧಕ ವ್ಯವಸ್ಥೆ ದೃಢ ಆಗುತ್ತೆ. ಜೀರ್ಣಕ್ರಿಯೆಗೆ ಸಹಕಾರಿ ಅಂತ. ಜೀರ್ಣಕ್ರಿಯೆಗೆ ಸಹಕಾರಿಯಿಂದ ಆಗ ಹೇಳಿದ ಭಾಷೆ ಬೇರೆ, ಈಗ ಹೇಳೋ ಭಾಷೆ ಬೇರೆ ಸ್ವಲ್ಪ. ಆಳವಾದ ಉಸಿರಾಟ ಹೊಟ್ಟೆಯ ಸ್ನಾಯುಗಳಿಗೆ ವ್ಯಾಯಾಮವನ್ನು ಕೊಟ್ಟು ಜೀರ್ಣಾಂಗಗಳ ಕಾರ್ಯವನ್ನು ಚುರುಕುಗೊಳಿಸುತ್ತೆ. ಈಗ ಬೆಂಕಿ ಗಾಳಿ ಬೇಕು ಅಂದ್ರೆ ತುಂಬ ಅದಷ್ಟೇನು ಸರಿಯಾಗಿರಲಿಲ್ಲ. ಅದೇನು ಬೆಂಕಿ ಏನು ಗಾಳಿ ಅಂತ ನೀವು ಹೇಳ್ತೀರಿ ಅಂತಾದರೆ, ಈ ಭಾಷೆ ನೋಡಿ, ಹೊಟ್ಟೆಯ ಸ್ನಾಯುಗಳಿಗೆ ವ್ಯಾಯಾಮ ಕೊಡೋದ್ರಿಂದ ಜೀರ್ಣಾಂಗಗಳ ಕಾರ್ಯ ಚುರುಕಾಗತ್ತೆ. ಅಲ್ಲಿಗೆ ಜೀವ ಏನು ಜಠರಾನಲಂ ಅನ್ನೋದು ಆ ಅರ್ಥದಲ್ಲಿ ಕೂಡ ಸರಿ ಆಯಿತು. ಮಾನಸಿಕ ಪ್ರಯೋಜನ ಕೂಡ ಇದೆಯಂತೆ. ಆಳವಾದ ಉಸಿರಾಟ ಶಾಲೋ ಬ್ರೀದಿಂಗ್ ಅಂತ ಹೇಳ್ತಾರಲ್ಲ, ಅದಲ್ಲ. ಆಳವಾದ ಉಸಿರಾಟ ಅದು ನರಮಂಡಲವನ್ನು ಶಾಂತಗೊಳಿಸಿ ಕಾರ್ಟಿಸೋಲ್ನಂಥ ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡುತ್ತೆ. ಒತ್ತಡ ಉಂಟು ಮಾಡೋ ಹಾರ್ಮೋನ್ಗಳು ಇದಾವಲ್ಲ, ನಮ್ಮ ಮನಸ್ಸಿನಲ್ಲಿ ಗೊಂದಲ, ಒತ್ತಡ ಉಂಟು ಮಾಡೋ ಹಾರ್ಮೋನ್ಗಳು, ಅದನ್ನೆಲ್ಲ ಕಡಿಮೆ ಮಾಡಿ ಈ ನರಮಂಡಲವನ್ನು ಶಾಂತ ಮಾಡುತ್ತೆ. ಯಾವುದು? ಸಮಾಧಾನದ ಉಸಿರಾಟ, ಆಳವಾದ ಉಸಿರಾಟ. ಮಿದುಳಿಗೆ ಆಮ್ಲಜನಕ ಸಿಕ್ಕಾಗ ಏಕಾಗ್ರತೆ ಬರುತ್ತೆ, ಮಿದುಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಅದು ಪ್ರಯೋಜನ. ಮಲಗೋಕ್ಕಿಂತ ಮುಂಚೆ ನಿಧಾನವಾಗಿ ಉಸಿರಾಡಿದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ನಿದ್ರಾಹೀನತೆಯನ್ನು ಕೂಡ ಕಡಿಮೆ ಮಾಡ್ಕೋಬೋದು ಇದರಿಂದಲಾಗಿ. ಹೀಗೆ ಆಧುನಿಕ ವಿಜ್ಞಾನ ಕೂಡ ಕೋಪ, ಭಯ, ಅತಿಯಾದ ಆತಂಕ, ಇಂಥ ಸಮಯದಲ್ಲಿ ತುಂಬ ಭಯ ಆಗಿದೆ, ಏನು ಮಾಡಬೇಕು ಅಂದರೆ ಸಮಾಧಾನವಾಗಿ ಉಸಿರಾಡೋದು.
ಕೋಪ ಬಂದಿದೆ, ಏನೋ ಅನಾಹುತ ಮಾಡಿಬಿಡ್ತೇನೆ ನಾನು ಅಂತ ನನಗೆ ಅನಿಸ್ತಾ ಇದೆ ಅಂತಂದರೆ ಒಂದು ಸಮಾಧಾನ ಉಸಿರಾಡು. ಒಂದು 5 ಉಸಿರಾಟ, ಒಂದು 10 ಉಸಿರಾಟ ಸಮಾಧಾನವಾಗಾಡು, ತಾನಾಗೆ ತಣ್ಣದೋಗುತ್ತೆ ಅದು. ಯಾಕೆಂದರೆ ನರಮಂಡಲವೇ ಶಾಂತ ಆಗತ್ತಲ್ಲ, ಮನಸ್ಸು ಶಾಂತ ಆಗುತ್ತೆ. ಮನಸ್ಸು ಅಂದರೆ ನರಮಂಡಲಕ್ಕೂ ಮನಸ್ಸಿಗೂ ಗಾಢ ಸಂಬಂಧವನ್ನು ಆಧುನಿಕ ವಿಜ್ಞಾನ ಹೇಳ್ತಾ ಇದೆಯಲ್ಲ. ಹಾಗಾಗಿ ಹೀಗೆ ಕೋಪ, ಭಯ, ಆತಂಕವನ್ನೆಲ್ಲ ಉಸಿರಾಟದ ಪ್ರಕ್ರಿಯೆ ಮೂಲಕ ಸಮಾಧಾನ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಹೀಗೆಲ್ಲ ಅದು ಹೇಳ್ತಾ ಇದೆ. ಇನ್ನು ಜೀವಯನ್ ಜಠರಾನಲಂ ಅಂದರೆ ಅಲ್ಲೂ ಕೂಡ ಈ ವಿಜ್ಞಾನ ಒಂದಷ್ಟು ಒಳ್ಳೆಯ ಅಂಶಗಳನ್ನು ಹೇಳುತ್ತೆ. ಮೊದಲನೇದಾಗಿ ಈ ಜೀರ್ಣಾಂಗಗಳಿಗೆ, ಹೊಟ್ಟೆ, ಕರುಳು, ಯಕೃತ್ತು, ಇದಕ್ಕೆಲ್ಲ ಆಹಾರವನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಮತ್ತು ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ತುಂಬ ಶಕ್ತಿ ಬೇಕು. ನಾವು ತಿನ್ನೋ ರಭಸಕ್ಕಂತೂ ಪಾಪ ಅದಕ್ಕೆ ಎಷ್ಟು ಶಕ್ತಿ ಇದ್ರೂ ಸಾಲದು, ಹಾಕ್ತಾನೆ ಇರ್ತೀವಿ ನಾವು. ಪಾಪ ಅದ್ರ ಕತೆ ಏನು ಅಂತ ನೋಡಿದೆ, ಕೆಲವು ಮನೆಗಳಲ್ಲಿ ಹಿಂದೆಲ್ಲ ಅಂಥ ಸ್ಥಿತಿ ಇರ್ತಿತ್ತು. ಹೆಂಗಸರ ಪಾಡಿ ಏನು ಅಂತ ಯೋಚನೆ ಮಾಡಿದೆ, ಕರೆದು ಊಟ ಹಾಕೋದು, ಆಸರಿ ಕೊಡು ಅಂತ ಹೇಳೋದು, ಇನ್ನೊಂದು ಮಾಡು ಅಂತ ಹೇಳೋದು, ಅದು ಮಾಡು, ಕೇಸರಿ ಹೊತ್ತು ಮಾಡು ಅಂತ ಅನ್ನೋದು. ಅವ್ರ ಕತೆ ಏನಾಗಿದೆ ಅಂತ ಗೊತ್ತೇ ಇಲ್ಲ ಆಸಾಮಿಗೆ, ಮಾಡ್ತಾನೆ ಇದ್ದಾನೆ ಅಂತ. ಈ ಥರನೇ ಇಲ್ಲಿ ನಮ್ಮ ಪರಿಸ್ಥಿತಿ ಕೂಡ. ನಾವು ಊಟ ಮಾಡ್ತಾನೆ ಇರ್ತೀವಿ, ತಿಂತಾನೆ ಇರ್ತೀವಿ, ಅದ್ರ ಕತೆ ಏನಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಹೊಟ್ಟೆ, ಯಕೃತ್ತು, ಕರುಳು, ಇದಕ್ಕೆಲ್ಲ ಏನಾಗಿದೆ ಪರಿಸ್ಥಿತಿ ಅಂತ ಗೊತ್ತಿಲ್ಲ. ಶಕ್ತಿ ತುಂಬ ಬೇಕಾಗತ್ತೆ ಅದಕ್ಕೆ. ಆ ಶಕ್ತಿಯನ್ನು ಆಮ್ಲಜನಕ ಕೊಡುತ್ತೆ. ಜೀವಕೋಶಗಳಲ್ಲಿ ಜೀವರಾಸಾಯನಿಕ ಕ್ರಿಯೆಗೆ ಸಹಾಯ ಮಾಡಿ ಆಹಾರದಿಂದ ಶಕ್ತಿ ಬಿಡುಗಡೆ ಮಾಡಿಸಿ ತನ್ಮೂಲಕ ಈ ಜೀರ್ಣಕ್ರಿಯೆಗೆ, ಜೀರ್ಣಾಂಗಗಳಿಗೆ ಶಕ್ತಿ ಕೊಡುತ್ತೆ. ಮತ್ತು ಎದೆ ಮತ್ತು ಹೊಟ್ಟೆ ಮಧ್ಯೆ ಒಂದು ಸ್ನಾಯು ಇದೆ, ಡಯಾಫ್ರಾಮ್ ಅಂತ ಹೆಸರು ಅದಕ್ಕೆ. ಅದು ಕೆಳಗೆ ಮೇಲೆ ಚಲಿಸುತ್ತೆ. ಅದು ಯಾವಾಗ? ಉಸಿರಾಡುವಾಗ. ಸರಿಯಾಗಿ ಉಸಿರಾಡುವಾಗ ಈ ಡಯಾಫ್ರಾಮ್ ಕೆಳಗೆ ಮೇಲೆ ಚಲಿಸುತ್ತೆ. ಹಾಗೆ ಚಲಿಸುವಾಗ ಈ ಜೀರ್ಣಾಂಗ ವ್ಯೂಹದಲ್ಲಿ ಅದಕ್ಕೊಂದು ಮಸಾಜ್ ಮಾಡುತ್ತೆ ಅದು ಅಂತ. ಜೀರ್ಣಾಂಗಗಳಿಗೆ ನಾವು ನಮಗೊಂದು ಮಸಾಜ್ ಮಾಡಿದ್ರೆ ಸ್ವಲ್ಪ ಹಾಯಿ ಅನ್ಸೋದಿಲ್ವಾ, ಆರಾಮಾಗೋದಿಲ್ವಾ? ಅದೇ ತರಹ ಜೀರ್ಣಾಂಗಗಳಿಗೆ ಉಸಿರಾಟ ಈ ಡಯಾಫ್ರಾಮ್ ಮೂಲಕ ಒಂದು ಮಸಾಜ್, ಒಂದು 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 ಉದ್ವರ್ತನ ಅಂತ ಕರಿತೀವಿ ನಾವು ಅದನ್ನು ಆಯುರ್ವೇದದಲ್ಲಿ. ಅದನ್ನು ಮಾಡಿ ಅದಕ್ಕೆಲ್ಲ ಮತ್ತೆ ಶಕ್ತಿಯನ್ನು, ಅದರ ಶ್ರಮನೆಲ್ಲ ಕಡಿಮೆ ಮಾಡಿ ಅದಕ್ಕೆ ನವಚೈತನ್ಯವನ್ನು ಕೊಡುತ್ತೆ ಅದು ಅಂತ. ಅದೊಂದು. ಆಮೇಲೆ ಜೀರ್ಣಕ್ರಿಯೆಯಲ್ಲೇ ಒಂದಷ್ಟು ವಿಷ ಹೊರಗೆ ಬರುತ್ತೆ. ಜೀರ್ಣಕ್ರಿಯೆ ನಡಿಬೇಕಾದ್ರೆ ಒಂದಷ್ಟು ವಿಷ ಉತ್ಪತ್ತಿ ಆಗುತ್ತೆ, ಅದನ್ನು ಹೊರಗೆ ಹಾಕತ್ತೆ ಈ ಉಸಿರಾಟ. ಈ ಸ್ನಾಯುಗಳನ್ನು ಸಕ್ರಿಯಗೊಳಿಸುತ್ತೆ, ಹೊಟ್ಟೆ ಪರಿಸರದ ಸ್ನಾಯುಗಳನ್ನು ಸಕ್ರಿಯಗೊಳಿಸುತ್ತೆ. ಅದರಿಂದಾಗಿ ಜೀರ್ಣಕಾರಿ ಕಿಣ್ವಗಳು ಅಂತ ಹೇಳ್ತಾರಲ್ಲ, ಎನ್ಸೈಮ್ಸ್ ಅಂತ, ಅದು ಮತ್ತು ಆಮ್ಲಗಳು ಸರಿಯಾಗಿ ಸ್ರವಿಸೋದಕ್ಕೆ ಉತ್ತೇಜನ ಕೊಡುತ್ತೆ. ಇಲ್ಲೊಂದಷ್ಟು ಚಟುವಟಿಕೆ ಮಾಡುತ್ತಲ್ಲ ಅದು. ಅದರಿಂದಾಗಿ ಅನೇಕ ರೀತಿಯ ಅನುಕೂಲಗಳು ಜೀರ್ಣಾಂಗ ವ್ಯವಸ್ಥೆಗೆ ಉಂಟಾಗತ್ತೆ. ಮತ್ತು ಸಮಾಧಾನ ಇದ್ದಾಗ ಜೀರ್ಣಕ್ರಿಯೆ ಸರಿಯಾಗತ್ತೆ. ಉಸಿರಾಟ ಸಮಾಧಾನ ತಂದುಕೊಡುತ್ತೆ. ಸಮಾಧಾನದ ಉಸಿರಾಟ, ಆಳವಾದ ಉಸಿರಾಟ. ಸಮಾಧಾನ ಬಂತು ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಇದು ಆಧುನಿಕರು ಕೂಡ ಇದನ್ನು ಹೇಳ್ತಾರೆ. ಮನಸ್ಸು ಶಾಂತವಾಗಿದ್ದಾಗ ದೇಹದ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಮನಸ್ಸು ವಿಚಲಿತವಾದ ಜೀರ್ಣಕ್ರಿಯೆ ಸರಿಯಾಗೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ, ಆಧುನಿಕರು ಕೂಡ ಹೇಳ್ತಾ ಇದ್ದಾರೆ ಅಂತ. ಇಷ್ಟು ಅವರ ಕಡೆಯಿಂದ ಇರುವಂಥದ್ದು. ಇನ್ನು ಪರಂಪರೆ ಏನು ಹೇಳುತ್ತೆ ಅಂತ ಗಮನಿಸೋದಾದರೆ, ಮೊದಲನೇದಾಗಿ ಈ ಜೀವಯನ್ ಜಠರಾನಲಂ ಅನ್ನೋದಕ್ಕೆ ಕೃಷ್ಣ ಏನು ಹೇಳ್ತಾನೆ? ಕೃಷ್ಣ ಒಪ್ಕೊಳ್ತಾನೆ ಅದನ್ನು. ಶ್ರೀಕೃಷ್ಣ ನೋಡೋಣವಾ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳಿದಾನೆ? ನಿಮ್ಗೆ ಗೊತ್ತಿರೋ ಶ್ಲೋಕನೇ ಇದು. ಅಹಂ ವೈಶ್ವಾನರೋ ಭೂತ್ವ ನಾಲ್ಕು ಬಗೆಯ ಆಹಾರವನ್ನು ನಾನು ಪಚನಗೊಳಿಸ್ತೇನೆ. ಯಾವುದರೊಂದಿಗೆ ಕೂಡಿಕೊಂಡು? ಪ್ರಾಣಾಪಾನಗಳೊಂದಿಗೆ ಕೂಡಿಕೊಂಡು. ಕೃಷ್ಣ ಹೇಳುವಾಗಲೇ ಹೇಳಿದಾನೆ ಅದನ್ನು. ಪ್ರಾಣಾಪಾನಗಳ ಸಹಯೋಗದೊಂದಿಗೆ ನಾನು ಈ ಕಾರ್ಯವನ್ನು ಮಾಡ್ತೇನೆ. ಅಲ್ಲಿಗೆ ಈ ಜೀವಯನ್ ಜಠರಾನಲಂ ಅಂತಂದರೆ ಅದಕ್ಕೂ ಇದಕ್ಕೊಂದು ಸಂವಾದ ಬಂತು ನೋಡಿ. ಜಠರಾನಲ, ಜಠರಾಗ್ನಿ ತನ್ನ ಕೆಲಸ ಮಾಡಬೇಕು ಅಂದರೆ ಜೊತೆಯಲ್ಲಿ ಯಾರು ಬೇಕು? ಪ್ರಾಣಾಪಾನಗಳು ಬೇಕೇ ಬೇಕು. ತಂದು ಕೊಡೋರೊಬ್ರು ಯಾರು? ಆಹಾರವನ್ನು ತಂದು ಕೊಡೋರು ಯಾರು? ಪ್ರಾಣ. ಪ್ರಾಣವೆಂಬ ವಾಯು ಅದು ಅನ್ನ ಪ್ರವೇಶಕೃತ ಒಂದು ಆಹಾರವನ್ನು ತಂದು ಕೊಡುತ್ತೆ. ಹೊರಗೆ ಹಾಕೋರು ಮತ್ತೊಬ್ರು. ಜೀರ್ಣಕ್ರಿಯೆ ನಂತರ ಕಸ ಏನು ಉಳಿದಿದೆ ಅದನ್ನು ಹೊರಗೆ ಹಾಕೋರೊಬ್ರು. ಅವ್ರು ಯಾರು? ಪ್ರಾಣ ಮತ್ತು ಅಪಾನ ಇದೆರಡು ಕೂಡ ದೊಡ್ಡ ಕೆಲಸ ಮಾಡ್ತಾ ಇದ್ದಾವೆ. ಒಂದು ತಂದು ಕೊಡುತ್ತೆ ಜೀರ್ಣ ಮಾಡೋಕ್ಕೆ ಬೇಕಾಗಿರೋದನ್ನು, ಮತ್ತೊಂದು ಬೇಡವಾಗಿರೋದನ್ನು ಹೊರಗೆ ಹಾಕತ್ತೆ. ಅಲ್ಲೇ ಇರೋ ಸಮಾನ ಬೆಂಕಿಯನ್ನು ಚೆನ್ನಾಗಿ ಉರಿಸಿ
ಅಗ್ನಿಯನ್ನು ಚೆನ್ನಾಗಿ ಉರಿಸಿ ಸಹಾಯ ಮಾಡುತ್ತೆ ಆ ಅಗ್ನಿ ಕ್ರಿಯೆಗೆ ಅಂತ. ಹಾಗಾಗಿ ಪ್ರಾಣಾಪಾನ ಸಮಾಯುಕ್ತ ಅನ್ನೋ ಮಾತನ್ನು ಕೃಷ್ಣ ಹೇಳಿರೋಂಥದ್ದು ಅದು ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಪ್ರಾಣಾಪಾನ ಅನ್ನೋದು ಮುಖ್ಯವಾದ 2 ವಾಯುಗಳು, ಅದೆರಡನ್ನು ಉಲ್ಲೇಖ ಮಾಡಿದ್ದಾನೆ ಕೃಷ್ಣ. ಶ್ಲೋಕದ ಜಾಗ ಇಲ್ಲ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಸಮಾಯುಕ್ತ ಅನ್ನೋದಕ್ಕೆ ಜಾಗ ಇಲ್ಲ ಅಲ್ಲಿ. ಪ್ರಾಣಾಪಾನ ಸಮಾಯುಕ್ತ ಅಂದರೆ ಬಂತು, ಇದರದ್ದೇ ಅದೆಲ್ಲ ಉಳಿದಿದ್ದೆಲ್ಲ ಅನ್ನೋ ಅರ್ಥದಲ್ಲಿ ಅದು ಹೇಳ್ತಾ ಇರುವಂಥದ್ದು ಅಂತ. ಹಾಗಾಗಿ ಈ 3 ಅಥವಾ ಎಲ್ಲ ವಾಯುಗಳು ಕೂಡ ಬೇಕಲ್ವಾ ಜೀರ್ಣಕ್ರಿಯೆ ನಡಿಬೇಕು ಅಂದರೆ. ಹಾಗಾಗಿ ಪ್ರಾಣಾಪಾನ ಸಮಾಯುಕ್ತ ಅನ್ನೋ ಮಾತಿನ ಮೂಲಕವೇ ಈ ಜೀವಯನ್ ಜಠರಾನಲಂ ಅನ್ನೋದನ್ನು ಕೃಷ್ಣ ಸಮರ್ಥನೆ ಮಾಡಿದ್ದಾನೆ. ಹಾಗೆ ಯೋಗಕ್ಕೆ ಹೋದರೆ ಈ ಕಪಾಲಭಾತಿ ಭಸ್ತ್ರಿಕಾ ಇದೆಲ್ಲ ಏನು ಮಾಡುತ್ತೆ ಅಂದರೆ ಹೊಟ್ಟೆ ಭಾಗದಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಅದು ಇಲ್ಲಿ ಕೆಲಸ ಇದೆಯಲ್ಲೋ ಅದಕ್ಕೆ, ಕಪಾಲಭಾತಿ ಭಸ್ತ್ರಿಕಾ ಅದಕ್ಕೆಲ್ಲ ಇಲ್ಲಿ ಕೆಲಸ ಇದೆ ಅದಕ್ಕೆ. ಹಾಗಾಗಿ ಇಲ್ಲಿ ಉಷ್ಣತೆಯನ್ನು ಜಾಸ್ತಿ ಮಾಡಿದಾಗ ಜಠರಾಗ್ನಿ ಸಕ್ರಿಯ ಆಗುತ್ತೆ. ಬಿಸಿ ಬರ್ತಿರೋ ಹಾಗೆ ಅದರ ಮಿತ್ರ ಜಠರಾಗ್ನಿ ಅಂದರೆ ಅದು ಕೂಡ ಬಿಸಿತಾನೆ. ಬಿಸಿ ಸಿಕ್ಕಿದ್ರೆ ಅದು ಮತ್ತು ಬಿಸಿ ಆಗುತ್ತಲ್ವಾ, ಜಠರಾಗ್ನಿಯ ಸಂದೀಪನ ಅದರಿಂದ ಆಗುತ್ತೆ. ಅಥವಾ ಈ ನಾಡೀಶ್ವಾಸ ಪ್ರಾಣಾಯಾಮ ಅಂತ ಒಂದು ಪ್ರಾಣಾಯಾಮ ಇದೆ, ಆರಂಭದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಾಣಾಯಾಮ. ನಾಡೀಶ್ವಾಸ ಪ್ರಾಣಾಯಾಮ ಅಂದರೆ ತುಂಬ ಸರಳವಾದ ಆದರೆ ಮಹಾಫಲವುಳ್ಳಂಥ ಒಂದು ಪ್ರಾಣಾಯಾಮ ಅದು. ನಾಡೀಶ್ವಾಸ ಏನು ಮಾಡುತ್ತೆ ಅಂದರೆ, ನಾಡೀಶ್ವಾಸ ತುಂಬ ಸರಳವಾದ್ದು. ಈ ಕಡೆ ತಗೋ, ಈ ಕಡೆ ಬಿಡು, ಈ ಕಡೆ ತಗೋ, ಈ ಕಡೆ ಬಿಡು, ಅಥವಾ ಈ ಕಡೆ ತಗೋ ಕಟ್ಟು, ಈ ಕಡೆ ಬಿಡು ಕಟ್ಟು, ತಗೋ ಕಟ್ಟು, ಬಿಡು ಕಟ್ಟು. ಇದು ನಾಡೀಶ್ವಾಸ ಪ್ರಾಣಾಯಾಮ. ಇದು ತುಂಬ ಸರಳವಾಗಿರುವಂಥ ಪ್ರಾಣಾಯಾಮ ಇದು. ಈ ಪ್ರಾಣಾಯಾಮ ಏನು ಮಾಡುತ್ತೆ ಅಂತಂದರೆ ಮನಸ್ಸನ್ನು ಶಾಂತ ಮಾಡುತ್ತಂತೆ ಇದು ಈ ಪ್ರಾಣಾಯಾಮ. ಸ್ವಲ್ಪ ಉಸಿರಾಟ ಇದೇ ತರಹ ಇದ್ದರೆ, ಸಮಾಧಾನವಾಗಿದ್ದರೆ ಅದು ಕೂಡ ಮನಸ್ಸನ್ನು ಶಾಂತ ಮಾಡುತ್ತೆ, ಜೀರ್ಣಾಂಗಗಳ ಕಾರ್ಯಕ್ಷಮತೆ ಹೆಚ್ಚಿಸುತ್ತೆ ಅಂತ ಹೀಗೆಲ್ಲ ನಮ್ಮ ಪರಂಪರೆ ಕೂಡ ಹೇಳಿದೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆ ಏನು ಅಂದರೆ, ಈ ಪ್ರೀಣಯನ್ ದೇಹ ಮಖಿಲಂ ಅಂತ ಹೇಳಿದೆಯಲ್ವಾ, ಇಡೀ ದೇಹವನ್ನು ಕೂಡ ಅದು ಸಚೇತನಗೊಳಿಸುತ್ತೆ, ಇಡೀ ದೇಹವನ್ನು ಕೂಡ ಹಾಯಾಗಿಸುತ್ತೆ, ತಂಪಾಗಿಸುತ್ತೆ ಅಂತ ಹೇಳಿದ ಮೇಲೆ ಮತ್ತೆ ಜಠರಾನಲದ ವಿಷಯ ಬೇಕಾ? ಈ ಜಠರಾಗ್ನಿ ಅಂತಂದರೆ ದೇಹದ್ದೇ ಒಂದು ಭಾಗವೋ ಬೇರೆ ಅನ್ನೋದು ದೇಹ ಭಾಗ ಹೋದೋ ಅಲ್ವೋ? ದೇಹ ಮಖಿಲಂ ಅಂದರೆ ಬಂತೋ ಇಲ್ವಾ ಜಠರಾಗ್ನಿ ಅದರಲ್ಲಿ? ಮತ್ತೆ ಯಾಕೆ ಪ್ರತ್ಯೇಕ ಹೇಳಬೇಕು? ಊರ್ನವರೆಲ್ಲ ಬನ್ನಿ, ರಾಮ್ ಭಟ್ರು ಬನ್ನಿ ಅಂದ್ರೆ ಏನಪ್ಪ? ರಾಮ್ ಭಟ್ರು ಊರಿನವ್ರು ಹೋದ ಅಲ್ವೋ? ಹಾಗಾದ್ರೆ ಊರಿನವರೆಲ್ಲ ಬನ್ನಿ ಅಂತ ಹೇಳಿದ ಮೇಲೆ ರಾಮ್ ಭಟ್ರು ಬನ್ನಿ ಅಂತ ಪ್ರತ್ಯೇಕ ಯಾಕೆ ಹೇಳಬೇಕು? ಊರಿಗೆಲ್ಲ ಒಂದು ಕರೆ ಆಗಿದೆ, ಆಮೇಲೆ ರಾಮ್ ಭಟ್ರಿಗೊಂದು ಪ್ರತ್ಯೇಕ ಕರೆ, ವಿಶೇಷ ಕರೆ ಹೋಗುತ್ತೆ. ಯಾಕೆ ಅದು? ಅವರು ದೊಡ್ಡ ಜನ ಅಂತ ಅಲ್ವಾ, ಮುಖ್ಯ ವ್ಯಕ್ತಿ, ಅವ್ರು ಇಲ್ಲದ್ರೆ ಆಗೋದಿಲ್ಲ ಅಂತ. ಹಾಗಾಗಿ ತಾನೇ ಮತ್ತೊಂದು ಕರೆ ಹೋಗುವಂಥದ್ದು, ವಿಶೇಷ ಕರೆ ಹೋಗುವಂಥದ್ದು ಅಲ್ವಾ? ಹಾಗೆ ಇನ್ನೊಂದು ಸರಿ ಯಾಕೆ ಒಂದು ಪ್ರಸ್ತಾಪ ಮಾಡ್ತಾರೆ ಅಂದರೆ, ಅಷ್ಟು ಮುಖ್ಯವಾದದ್ದು ಅದರ ಕಾರ್ಯ. ಜಠರಾಗ್ನಿ ಅನ್ನೋದು ಅಷ್ಟು ವಿಶಿಷ್ಟವಾದದ್ದು. ದೇಹ ಭಾಗಗಳ ಪೈಕಿಯಲ್ಲಿ ನಾವು ಅದನ್ನು ಗಮನಿಸ್ತಾ ಇಲ್ಲ, ಆದರೆ ದೊಡ್ಡ ಕಾರ್ಯವನ್ನು ಜಠರಾಗ್ನಿ ಮಾಡ್ತಾ ಇದೆ. ಹಾಗಾಗಿ ಇನ್ನೊಂದು ಸಾರಿ ಜೀವಯನ್ ಜಠರಾನಲಂ ಅನ್ನೋ ಶಬ್ದ ಹೇಳ್ತಾ ಇರುವಂಥದ್ದು. ನಿಮಗೆ ಹಿಂದೆ ಹೇಳಿದ್ದೀವಿ, ಇನ್ನೊಂದು ಸರಿ ನೆನಪು ಮಾಡ್ತೀವಿ. ಜಠರಾಗ್ನಿಯಿಂದ ಏನೆಲ್ಲ ಬರ್ತಾ ಇದೆ ನಮಗೆ, ಜೀವನಕ್ಕೆ ಆಗ್ತಾರೋ ಲಾಭಗಳು ಏನೆಲ್ಲ ಅಂದರೆ, ಆಯುಸ್ಸೇ ಅದರಿಂದ, ಜಠರಾಗ್ನಿಯಿಂದ. ವರ್ಣ ಬಣ್ಣ ಅದರಿಂದ, ಬಲಂ ಸ್ವಾಸ್ಥ್ಯಂ ಆರೋಗ್ಯ ಅದರಿಂದ, ಉತ್ಸಾಹ ಅದರಿಂದಲೇ ಉತ್ಸಾಹ, ಅದರಿಂದಲೇ ಉಪಚಯ ಬೆಳವಣಿಗೆ, ಅದರಿಂದಲೇ ಓಜಸ್ಸು, ಅದರಿಂದಲೇ ತೇಜಸ್ಸು. ಉಳಿದ ಅಗ್ನಿಗಳು ಕೂಡ ಅದರಿಂದಲೇ ಅಲ್ವಾ? ಉಳಿದ ಅಗ್ನಿಗಳಿದೆಯಲ್ಲ, 7 ಧಾತ್ವಗ್ನಿಗಳು, 5 ಭೂತಾಗ್ನಿಗಳು, ಮತ್ತೆ 4 ಬೇರೆ ಬೇರೆ ಕಡೆ ಇರ್ತಕ್ಕಂಥ ಅಗ್ನಿಗಳು ಅಲ್ವಾ? ರಂಜಕಾಗ್ನಿ, ಸಾಧಕಾಗ್ನಿ, ಆಲೋಚಕಾಗ್ನಿ, ಭ್ರಾಜಕಾಗ್ನಿ. ಈ ಉಳಿದ ಅಗ್ನಿಗಳು ಕೂಡ ಅದರಿಂದಲೇ. ಹಾಗಾಗಿ ಪ್ರಾಣಗಳು ಕೂಡ ಅಗ್ನಿಯಿಂದಲೇ. ದೇಹ ಅಗ್ನಿ ಹೇತುಕ, ಇವರೆಲ್ಲರಿಗೂ ಕೂಡ ದೇಹಾಗ್ನಿಯೇ ಮೂಲ ಸೂತ್ರವಾಗಿದೆ. ಅದಿದ್ದರೆ ಮತ್ತೆಲ್ಲ, ಅದಿಲ್ಲದ್ರೆ ಯಾವುದೂ ಇಲ್ಲ. ಶಾಂತಯಜ್ಞು ಮ್ರಿಯತೆ. ಈ ಅಗ್ನಿ ಶಾಂತವಾದರೆ ಅಸಾಮಿ ಹೋಗ್ಬಿಡ್ತಾನೆ, ತಣ್ಣಗಾಗ್ಬಿಡ್ತಾನೆ. ಯುಕ್ತೆ ಚಿರಂಜೀವತ್ಯನಾಮಯ. ಅಗ್ನಿ ಚೆನ್ನಾಗಿದ್ರೆ ದೀರ್ಘಾಯುವಾಗಿ ಬದುಕ್ತಾನೆ.
ಆರೋಗ್ಯವಂತನಾಗಿ ಬದುಕ್ತಾನೆ. ಅನಾಮಯ ಚಿರಂಜೀವತಿ, ಆರೋಗ್ಯವಂತನಾಗಿ ಬಹಳ ಕಾಲ ಬಾಳ್ತಾನೆ. ರೋಗಿ ಸ್ಯಾದ್ ವಿಕೃತೆ, ಅದು ಕೆಟ್ಟರೆ ದೇಹ ಕೆಡುತ್ತೆ, ವಿಕೃತ ಆದರೆ ದೇಹ ವಿಕೃತ ಆಗುತ್ತೆ. ಮೂಲ ಮಗ್ನಿಸ್ತಸ್ಮಾನ್ ನಿರುಚ್ಯತೆ, ಹಾಗಾಗಿ ಅಗ್ನಿಯೇ ಮೂಲ ಎಂಬುದಾಗಿ ಚರಕ ಸಂಹಿತೆ ಹೇಳ್ತು. ಹಾಗಾಗಿ ಅದನ್ನು ಪ್ರತ್ಯೇಕ ಪ್ರಸ್ತಾಪ ಮಾಡಿರೋಂಥದ್ದು. ಇದಿಷ್ಟನ್ನು ಹೇಳಿ, ಸಮಯ ಸ್ವಲ್ಪ ಇದೆ, ಅದರ ವಿಶೇಷ ಅರ್ಥವನ್ನು ಒಂಚೂರು ಗಮನಿಸೋಣ. ಇಷ್ಟೇನಾ, ಇದು ಮಾಮೂಲಿ ಉಸಿರಾಟವನ್ನು ಹೇಳ್ತಾ ಇದೆ ಅಂತ ಅನ್ಸುತ್ತೆ ನಮಗೆ ಇದನ್ನು ಕೇಳಿದಾಗ. ಸಾಮಾನ್ಯ ಉಸಿರಾಟ ಹೀಗೆ ತಾನೇ ಇರೋದು, ಸ್ವಲ್ಪ ಆಳವಾದ ಉಸಿರಾಟ ಅಂತ ಒಂಚೂರು ಬೇಕಾದ್ರೆ ಸೇರಿಸ್ಕೊಳ್ಬೋದು. ಅಂದರೆ ಇಲ್ಲ, ಇನ್ನಷ್ಟು ವಿಷಯ ಇದೆ ಇಲ್ಲಿ. ಏನಪ್ಪ ವಿಷಯ ಅಂದರೆ, ಈ ವಾಯು ಯಾತಕ್ಕೆ ಮೇಲೆದ್ದು ಬರ್ತಾ ಇದೆ, ಅದು ಪ್ರಾಣ ಊರ್ಧ್ವಗತಿ ಯಾಕೆ, ಅದಕ್ಕೆ ಆಲೋಚನೆ ಮಾಡಿ. ನಿನ್ನೆ ಮೊನ್ನೆ ಪಾಠ ನೆನಪು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಯಾಕೆ ಪ್ರಾಣಕ್ಕೆ ಸತತ ಊರ್ಧ್ವಗತಿ, ಯಾಕೆ ಮೇಲ್ಮೇಲಕ್ಕೆ ಹೋಗಿ ಪ್ರಯತ್ನ ಮಾಡೋದು ಅದು ಪ್ರಾಣ? ನೋಡಿ, ಆಲೋಚನೆ ಮಾಡಿ. ಮೇಲೆ ಅಮೃತ ಇದೆ, ಎಲ್ಲಿ? ತಾಲು ಮೂಲದಲ್ಲಿ. ಅದಕ್ಕಿಂತ ಮೇಲೆ ಚಂದ್ರಮಂಡಲ ಸಹಸ್ರಾರದಲ್ಲಿದೆ, ಮುಖ್ಯವಾದ ಚಂದ್ರಮಂಡಲ ಸಹಸ್ರಾರ ಚಕ್ರದಲ್ಲಿದೆ. ಅಲ್ಲಿಂದ ಕೆಳಗೆ ಸ್ರವಿಸ್ತಾ ಇದೆ ಅದು ಅಮೃತಧಾರೆ. ಆ ಕಡೆಗೆ ಅದರ ಗಮನ ಇರುವಂಥದ್ದು. ಅದು ಕೂಡ ಆಕಾಶವೇ, ಅದು ವಿಷ್ಣು ಪದವೇ. ಅದು ಎಲ್ಲ ಅರ್ಥದಲ್ಲೂ ವಿಷ್ಣು ಪದ. ಅಲ್ಲೂ ಕೂಡ ಖಾಲಿ ಜಾಗ ಇದೆಯೋ ಇಲ್ವೋ, ತಲೆ ಒಳಗಡೆ ಖಾಲಿ ಜಾಗ ಇದೆಯೋ ಇಲ್ವೋ? ಪೂರ್ತಿ ತುಂಬೋಗಿದೆಯಾ ತಲೆ ಒಳಗೆ? ಮತ್ತು ಗಾಳಿ ಆಡೋದು ಹೇಗೆ? ಖಾಲಿ ಜಾಗ ಇದ್ದೇ ಇದೆ, ಅದೇ ಆಕಾಶ. ಅದು ಆ ಅರ್ಥದಲ್ಲೂ ಹೌದು, ವಿಷ್ಣು ಪದವು ಕೂಡ ಹೌದು. ಒಂದು ವಿಷ್ಣು ನೆಲೆಸ್ತಾನೆ ಅಲ್ಲಿ. ಪದಂ ಅಂದರೆ ನೆಲೆ ಅನ್ನೋ ಅರ್ಥ ಇದೆ. ಹಾಗಾಗಿ ವಿಷ್ಣು ಪದದಲ್ಲಿ ಅಮೃತ ಅಂದರೆ ಚಂದ್ರಮಂಡಲ ಇದೆ, ಅಮೃತವನ್ನು ಅದು ಸುರಿಸ್ತಾ ಇದೆ. ಅದು ಅಲ್ಲಿದೆ ಲಕ್ಷ್ಯ ಪ್ರಾಣದ್ದು. ಆ ಕಡೆಗೆ ಅದು ಹೋಗ್ತಾ ಇರುವಂಥದ್ದು. ನಾವು ಏನು ಕೊಡದೇ ಇದ್ರೆ ಹೊರಗಡೆ ಹೋಗುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡದೇ ಇದ್ದರೆ, ಅಗ್ನಿ ಜಾಗರಣೆ ಮಾಡಿ ಇದು ಕರಿಗೆ ಸುರಿಯೋ ಥರ ಸರಿಯಾಗಿ ಮಾಡದೇ ಇದ್ದರೆ ಹೊರಗೆ ಹೋಗುತ್ತೆ ಅದು. ಆದರೆ ಅಲ್ಲಿ ಸ್ಫೂರ್ತಿ ಸಿಕ್ಕಿದ್ರೆ ಹೊರಗೆ ಹೋಗಬೇಕು ಅಂತಲೇ ಇಲ್ಲ ಅದಕ್ಕೆ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದೆ ಅದು. ಅಂತ ಅಲ್ಲಿ ಹೋಗಿ ಈ ಹೃದಯವನ್ನು ಮುಟ್ಟುತ್ತೆ ಒಂದ್ಸತಿ. ಯಾಕೆಂದರೆ ಹೃದಯವನ್ನು ಪ್ರಬೋಧಗೊಳಿಸುತ್ತೆ, ಬರ್ತೀನಿ ನಾನೀಗ ಅಂತ. ಈಗ ಅಮೃತ ತಗೊಂಡು ಬರ್ತೀನಿ ಎಚ್ಚರಾಗುವಂತ ಒಂದ್ಸರಿ ಹೃದಯವನ್ನು ಮುಟ್ಟಿ ಮೇಲಕ್ಕೆ ಹೋಗಿ ಅಲ್ಲಿ ಎಲ್ಲಿ ತಾದ ಮೂಲದಲ್ಲಿರ್ತಕ್ಕಂಥ ಅಥವಾ ಮತ್ತು ಮೇಲೆ ಇರ್ತಕ್ಕಂಥ ಚಂದ್ರಮಂಡಲದಿಂದ ಸುರಿಯುವ ಅಮೃತವನ್ನು ಸ್ವೀಕಾರ ಮಾಡಿ ಪುನಃ ಕೆಳಗೆ ಬಂದು ಇಡೀ ಪ್ರಕೃತಿಗೆ ಅಮೃತವನ್ನು ವಿತರಣೆ ಮಾಡುತ್ತೆ ಅದು. ಇದು ಆಗಬೇಕಾದ ಉಸಿರಾಟ. ಅಮೃತ ಪಾನಾನಂತರದಲ್ಲಿ ಪ್ರೀಣೆಯನ್ನು ದೇಹಮಖಿಲಂ. ಈಗ ನಮಗೆ ನಮ್ಮ ಉಸಿರಾಟದಲ್ಲಿ ಅದಕ್ಕೆ ಅರ್ಥ ಗೊತ್ತಾಗ್ತಾ ಇಲ್ಲ. ಪ್ರೀಣೆಯನ್ನು ದೇಹಮಖಿಲಂ ಅಂದ್ರೆ ಏನು? ಶ್ವಾಸ ಹೋಗ್ತಾ ಇದೆ, ಬರ್ತಾ ಇದೆ, ಇಡೀ ದೇಹಕ್ಕೆ ಪ್ರೀತಿ ಆಗ್ತಾ ಇದೆ, ಇಡೀ ದೇಹಕ್ಕೆ ಹಾಯ್ ಅನಿಸ್ತಾ ಇದೆ, ತಂಪಾಗ್ತಾ ಇದೆ. ಏನು ಅನುಭವದಲ್ಲಿ ಇಲ್ವಲ್ಲ ಅಂದರೆ ಹಾಗೆ ಉಸಿರಾಡಿ ಅಮೃತ ಪದಕ್ಕೆ ಹೋಗಬೇಕು ಉಸಿರು. ಹಾಗೆ ಉಸಿರಾಡಿ ಅಮೃತವನ್ನು ಮುಟ್ಟಿ ಬರಬೇಕು, ಅಮೃತವನ್ನು ತಗೊಂಡು ಬರಬೇಕು. ಆಗ ಇಡೀ ಶರೀರಕ್ಕೆ ತಂಪು, ಜಠರಾಗ್ನಿಗೆ ನಿಜವಾದ ಚೈತನ್ಯ ಆಗ ಲಭ್ಯ ಆಗೋದಕ್ಕೆ ಸಾಧ್ಯ. ಅಮೃತ ಬಂದು ಜಠರಾಗ್ನಿಯಲ್ಲಿ ಬಿತ್ತು ಅಂತಾದರೆ ಅದು ಈಗ ಕಣಕಣಗಳು ಬೀಳ್ತಾ ಇರುವಂಥದ್ದು. ಮಹಾಪ್ರಮಾಣದಲ್ಲಿ, ಬೇಕಾದ ಪ್ರಮಾಣದಲ್ಲಿ, ಪ್ರಭೂತ ಪ್ರಮಾಣದಲ್ಲಿ ಅದಕ್ಕೆ ಅಮೃತ ಸಿಕ್ತು ಅಂದರೆ ಜಠರಾಗ್ನಿ ಅತ್ಯಂತ ಜಾಜ್ವಲ್ಯಮಾನ ಆಗುತ್ತೆ. ದೀಪಿಕಾ ಎಂಬ ಗೂಢಾರ್ಥ ದೀಪಿಕಾ ವ್ಯಾಖ್ಯಾನಕಾರರು ಹೀಗೆ ಹೇಳಿದ್ದಾರೆ. ಏನು ಹೇಳ್ತಾರೆ ಅಂದರೆ, ಏವಂ ವಿಧ ಪ್ರಾಣಾನಿಲ ಹೃತ್ಕಮಲಾಂತರಂ ಅಂದರೆ ಹೃದಯ ಕಮಲಸ್ಯ ಅಭ್ಯಂತರಂ ಸ್ಪೃಷ್ಟ್ವಾ ಅಂದರೆ ಪ್ರಬೋಧ್ಯ ಎಚ್ಚರಿಸಿ, ಕಂಠಾತ್ ಬಹಿರ್ವಿನಿರ್ಯಾತಿ ಅಂದರೆ ಏನು ಅಂದರೆ ಕಂಠ ಮುಲ್ಲಂಘ್ಯ ಶಿರಸಿ ಪ್ರಾಪ್ತ ಅಂತ ಹೇಳ್ತಾರೆ ನೋಡಿ. ಇವರು ಕಂಠವನ್ನು ದಾಟಿ ಹೀಗೂ ಬರ್ಬೋದು, ಹೀಗೂ ಹೋಗ್ಬೋದು ಮೇಲಕ್ಕೆ. ಹಾಗಾಗಿ ಕಂಠ ಮುಲ್ಲಂಘ್ಯ ಶಿರಸಿ ಪ್ರಾಪ್ತ ಇದು ತಾತ್ಪರ್ಯಾರ್ಥ ಅಂತ ಹೇಳ್ತಾರೆ ಅವರು ದೀಪಿಕಾಕಾರರು. ಕುತಃ ಯಾಕೆ ಮೇಲೋಗ್ತಾ ಇರೋದು ಅಂದರೆ ವಿಷ್ಣು ಪದಾಮೃತಂ ಪಾತುಂ. ವಿಷ್ಣು ಪದಂ ಬ್ರಹ್ಮರಂಧ್ರಾಶ್ರಿತಂ. ವಿಷ್ಣು ಪದ ಅಂದರೆ ಬ್ರಹ್ಮರಂಧ್ರವೇ. ಅಲ್ಲಿರ್ತಕ್ಕಂಥ ಅಮೃತಂ ಪೀಯೂಷಂ ಪಾತುಂ ಅಂಥೇಳಿ ಅದಕ್ಕೆ ಆಧಾರ ಕೊಡ್ತಾರೆ ಅವರು. ಚಕ್ರಂ ಸಹಸ್ರಪತ್ರಂತು, 1000 ದಳದ ಕಮಲ ಇದೆ.
ಬ್ರಹ್ಮರಂಧ್ರದಲ್ಲಿ, ಅದರಲ್ಲಿ ಸುಧೆ ಇದೆ, ಅಮೃತ ಇದೆ. ಸುಧಾಧರಂ ತತ್ ಸುಧಾಸಾರಧಾರಾಭಿ ಅಭಿವರ್ಧಯತೆ ತುನಂ. ಅಲ್ಲಿಂದ ಹರಿಯುವ ಆ ಅಮೃತದ ಅಂಶದಿಂದಲೇ ಈ ಶರೀರ ಇವತ್ತು ಉಳ್ಕೊಂಡಿರೋದು, ಬೆಳೀತಾ ಇರುವಂಥದ್ದು. ಚೂರು ಸಿಗ್ತಾ ಇದೆ, ತುಂಬ ಚೂರು. ಅದರಿಂದ ಈ ಶರೀರ ಇವತ್ತು ಉಳ್ಕೊಂಡು ಬೆಳ್ಕೊಂಡು ಆಗ್ತಾ ಇರುವಂಥದ್ದು. ಆದರೆ ಅದು ಸರಿಯಾಗಿ ಅಲ್ಲಿಗೆ ಹೋಯ್ತು ಅಂದರೆ ದೊಡ್ಡ ಪ್ರಮಾಣದಲ್ಲಿ ತೊಗೊಂಡ್ಬರುತ್ತೆ. ಅದನ್ನು ತಂದಾಗ ಕಥೆನೇ ಬೇರೆ ಆಗುತ್ತೆ. ಕೇಚರಿ ಮುದ್ರೆಯಿಂದ ಏನಾಗಬೇಕು ಅದಾಗತ್ತೆ ಅಂತ. ಹಾಗೆ ಸಂಗೀತ ರತ್ನಾಕರದಲ್ಲಿ ಕೂಡ ಬ್ರಹ್ಮರಂಧ್ರೇ ಸ್ಥಿತೋ ಜೀವ ಸುಧಯ ಸಂಪ್ಲುತೋ ಯದಾ ತುಷ್ಟಿ ಗೀತಾದಿ ಕಾರ್ಯಾಣಿ ಸಪ್ರಕರ್ಷಾಣಿ ಸಾಧಯೇತ್. ಸಂಗೀತ ರತ್ನಾಕರದಲ್ಲಿರುವಂಥದ್ದು ಇದು. ಜೀವ ಬ್ರಹ್ಮರಂಧ್ರವನ್ನು ಏರಿ ಅಲ್ಲಿ ಅಮೃತದಿಂದ ಆಪ್ಲಾವಿತನಾದಾಗ ನಿಜವಾದ ಸಂಗೀತ ಹೊರಗೆ ಬರುತ್ತೆ. ಸಪ್ರಕರ್ಷಾಣಿ, ಪ್ರಕರ್ಷ ಉಳ್ಳ ಗೀತ ಹೊರಗೆ ಬರೋದು ಯಾವಾಗ ಅಂದರೆ ಜೀವ ಬ್ರಹ್ಮರಂಧ್ರಕ್ಕೆ ಹೋಗಿ ಅಲ್ಲಿ ಸುಧೆಯಿಂದ ಅಮೃತದಿಂದ ಆಪ್ಲಾವಿತನಾಗಿ ಬಂದರೆ ಸಂಗೀತದಲ್ಲಿ ಅಮೃತ ಹರಿಯುತ್ತೆ. ಹಾಡಿನಲ್ಲಿ ಅಮೃತವೇ ಹರಿಯೋದು ಆಮೇಲೆ, ಅಲ್ಲಿಂದ ಬಂದಿದೆ ಅದು. ಹಾಗೆ ಇತರ ಕಾರ್ಯಗಳು ಕೂಡ, ಸೃಷ್ಟಿ ಕಾರ್ಯಗಳು, ಆನಂದದ ಕಾರ್ಯಗಳು, ಆನಂದವನ್ನು ಕೊಡುವ ತೆಕ್ಕೊಳ್ಳುವ ಕಾರ್ಯಗಳಿದೆಯಲ್ಲ, ಅದನ್ನು ಕೂಡ ಉತ್ಕೃಷ್ಟವಾಗಿ ಮಾಡ್ತಾನೆ. ಅವನ ಬಳಿ ಬಂದರೆ ಅತಿಶಯವಾದ ಆನಂದ ಆಗುತ್ತೆ. ಅವನು ಮುಟ್ಟಿದ್ರೆ ಸಾಕು, ಮಾತಾಡಿಸಿದ್ರೆ ಸಾಕು, ಅವನು ಆಶೀರ್ವಾದ ಮಾಡಿದ್ರೆ ಸಾಕು, ಎಂಥದೋ ಒಂದು ಆನಂದ ಆಗುತ್ತೆ ನೋಡಿ. ಅವನು ಆನಂದ ಪಡ್ತಾನೆ. ಪ್ರಪಂಚವನ್ನು ನೋಡಿ ಅವನು ತುಂಬ ಸಂತೋಷ ಪಡ್ತಾನೆ. ಹಾಗಾಗಿ ಈ ತುಷ್ಟಿ ಕಾರ್ಯಗಳು ಮತ್ತು ಗೀತ ಕಾರ್ಯಗಳು ಇತ್ಯಾದಿ ಇಂತಹ ಕಾರ್ಯಗಳೆಲ್ಲ ಸಪ್ರಕರ್ಷ, ಉತ್ಕೃಷ್ಟವಾಗಿ ಅತ್ಯುತ್ಕೃಷ್ಟವಾಗಿ ಆಗಬೇಕು ಅಂತಂದರೆ ಜೀವವನ್ನು ಬ್ರಹ್ಮರಂಧ್ರದಲ್ಲಿ ಜೀವ ನೆನೀಬೇಕು, ಅಮೃತದಲ್ಲಿ ನೆನೀಬೇಕು. ಜೀವ ಅಂದರೆ ಜೀವ ಪ್ರಾಣಧಾರಣೆ. ಉಸಿರಾಡ್ತಾ ಇರೋದಕ್ಕೆ ಜೀವ ಅಂತ ಹೆಸರು. ಅದಕ್ಕೆ ಉಸಿರಾಡದಿದ್ರೆ ಜೀವ ಅಲ್ಲ, ಅದು ಜೀವ ಪ್ರಾಣಧಾರಣೆ. ಪ್ರಾಣ ಜೊತೆಗಿದ್ರೆ ಮಾತ್ರ ಜೀವ ಅಂತ ಹೆಸರು ಅದಕ್ಕೆ ಅಂತ. ಹಾಗಾಗಿ ಅಲ್ಲಿಗೆ ಹೋಗಬೇಕು. ಅದು ಪ್ರಾಣ ಹೋಯ್ತು ಅಂದರೆ ಜೀವನ ಹೋಯ್ತು ಅಂತ ಅರ್ಥ ಅದಕ್ಕೆ. ಪ್ರಾಣ ನೆನೀತು ಅಂದರೆ ಜೀವವು ನೆನೀತು ಅಂತ ಅರ್ಥ ಅದಕ್ಕೆ. ಹಾಗಾಗಿ ಅಮೃತಂ ಪೀತ್ವ ಅರ್ಥಾತ್ ಸಮಾದಾಯ, ಅಮೃತವನ್ನು ತಗೊಂಡು, ಪೀತ್ವ ಅಂದರೆ ಕುಡಿದ್ಬಿಟ್ಟು ಅಂತ ತಾನು ಕುಡ್ಕೊಂಡು ಅಂತ ಅಷ್ಟೇ ಅರ್ಥ ಅಲ್ಲ. ಅರ್ಥಾತ್ ಸಮಾದಾಯ, ಅಮೃತವನ್ನು ತಗೊಂಡು ಬರುತ್ತೆ. ಪುನಃ ಅನ್ನೋ ಶಬ್ದಕ್ಕೆ ತೇನೈವ ಪಥ, ಹೋದ ದಾರಿಯಲ್ಲಿ ವಾಪಸ್ ಬರುತ್ತೆ ಅದು. ತೇನೈವ ಪಥ ವೇಗತಃ, ಆ ಕ್ಷಣಕ್ಕೆ ಸ್ವಸ್ಥಾನಕ್ಕೆ ಬಂದು ಅದು ಅಮೃತ ವಿತರಣೆಯ ಕಾರ್ಯವನ್ನು ದೇಹಕ್ಕೆಲ್ಲ ಮಾಡುತ್ತೆ, ಮನಸ್ಸಿಗೂ ಮಾಡುತ್ತೆ, ಇಂದ್ರಿಯಗಳಿಗೂ ಮಾಡುತ್ತೆ. ನಾವು ಅಮೃತರಾಗ್ತೇವೆ ಆಗ ನಿಜವಾದ ಅರ್ಥದಲ್ಲಿ. ಹೀಗೆ ಉಸಿರಾಟವನ್ನು, ಅದು ಕೂಡ ಒಂದು ಅಮೃತಪಾನವಾಗಿ ಹೇಳಿದ್ದಾರೆ. ನಿನ್ನೆ ವಿಷಯಕ್ಕೂ ಇವತ್ತಿನ ವಿಷಯಕ್ಕೂ ಏನು ಹೊಂದಾಣಿಕೆ ಅಂದರೆ ಅದೇ ಇದು. ಅಮೃತಪಾನದ ಮತ್ತೊಂದು ವಿಧಾನ ಯಾವುದು ಅಂದರೆ ನ್ಯಾಯವಾದ ಉಸಿರಾಟ. ಯೋಗ ಚೂಡಾಮಣಿ ಉಪನಿಷತ್ತು ಅದೇನು ಹೇಳುತ್ತೆ ಅಂದರೆ, ನಾವು ಒಂದು ಜಪವನ್ನು ನಿರಂತರ ಮಾಡ್ತಾ ಇದ್ದೇವೆ, ನಮಗೆ ಗೊತ್ತಿಲ್ಲದೆ ನಾವು ಜಪವೊಂದನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಎಚ್ಚರ ನಿದ್ರೆಗಳಲ್ಲಿ ಮಾಡ್ತಾ ಇದ್ದೇವೆ ಜಪವನ್ನು, ಮೂರ್ಛೆಯಲ್ಲೂ ಮಾಡ್ತಾ ಇದ್ದೇವೆ, ಸ್ವಪ್ನದಲ್ಲಿಯೂ ಮಾಡ್ತಾ ಇದ್ದೇವೆ. ಏನು ಜಪ ಅದು? ಹಂಸ ಹಂಸಯತ್ಯಮುಂ ಮಂತ್ರಂ ಜೀವೋ ಜಪತಿ ಸರ್ವದಾ ಅಲ್ವಾ? ಸದಾ ಸರ್ವದಾ ಈ ಜೀವವು ಹಂಸ 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 ಅಂತ ಅದನ್ನು ಜಪ ಮಾಡ್ತಾ ಇದೆ. ಏನದಂದ್ರೆ ಉಸಿರಾಟ, ಅದು ಇನ್ನೇನು ಅಲ್ಲ, ಉಸಿರಾಟ. ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷಯತ್ ಪುನಃ. ಹಮ್ ಅನ್ನುವಾಗ ಹೋಯ್ತು ಹೊರಗಡೆಗೆ, ಸಹ ಅನ್ನುವಾಗ ಬಂತು ಒಳಗಡೆಗೆ. ಹಕಾರ ಸಕಾರಗಳು ನಿರ್ಗಮ ಪ್ರವೇಶವನ್ನು ಹೇಳ್ತಾ ಇದ್ದಾವೆ. ಜೀವದ ಧ್ವನಿ ಇದು. ಆ ಹಾಸ ಯಾಕೆ ಅಂತ ಮತ್ತೆ ನೋಡೋಣ ಬೇಕಾದ್ರೆ. ಆದರೆ ಹಂಸ ಹಂಸ ಅನ್ನೋದು ಉಸಿರಾಟ. ಒಂದು ದಿನಕ್ಕೆ ಎಷ್ಟು? ಜೋರಾಗಿ ಹೇಳ್ಬೇಕು, ಇಡೀ ಸಭೆಗೆ ಕೇಳಬೇಕದು. 21,600 ಬಾರಿ ನಾವು ಉಸಿರಾಡ್ತೇವೆ ಒಂದು ದಿನಕ್ಕೆ. ಅದು ಸರಿಯಾಗಿ ಉಸಿರಾಡಿದರೆ 21,600. ಈಗ ಬೇಗ 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 ಉಸಿರಾಡ್ತಾ ಇದ್ದರೆ ಜಾಸ್ತಿನೂ ಆಗ್ಬೋದು. ಅದು ಒಬ್ಬ ಮಹಾಯೋಗಿಗೆ ಕಡಿಮೆನೂ ಆಗ್ಬೋದು. ಅದು 21,600 ಅಲ್ಲ, ಎಷ್ಟು ಇಲ್ಲ ಅನ್ನೋ ಥರನೂ ಆಗ್ಬೋದು. ಎರಡು ಸಾಧ್ಯತೆಗಳಿದೆ. ಸರಾಸರಿ ತಗೊಂಡ್ರೆ, ಸಾಮಾನ್ಯವಾಗಿ ಅಂತ ತಗೊಂಡ್ರೆ, ಒಂದು ಮಧ್ಯಮಗತಿಯ ಉಸಿರಾಟ ಅಂತ ತಗೊಂಡ್ರೆ 21,600 ಬಾರಿ ಹಂಸ ಮಂತ್ರವನ್ನು ಜೀವ
ಜಪ ಮಾಡುತ್ತೆ. ಏತತ್ ಸಂಖ್ಯಾನ್ವಿತಂ ಮಂತ್ರಂ ಜೀವೋ ಜಪತಿ ಸರ್ವದಾ. ಇದು ಸಂಖ್ಯೆ. ಈ ಜಪಕ್ಕೆ ಏನು ಹೆಸರು? ಅಜಪ ಅಂತ ಹೆಸರು ಇದಕ್ಕೆ. ಒಂದು ಜಪಕ್ಕೆ ಮಾತ್ರ ಆ ಹೆಸರು ಅಂತ. ಏನು ಹೆಸರು? ಅಜಪ ಅಂತ. ಅಜಪ ಅಂತ ಯಾಕೆ ಹೆಸರು? ಜಪಿಸದೆ ಮಾಡುವ ಜಪ ಅದು. ಜಪದ ಮಣಿ ಇಲ್ಲ, ಜಪಮಾಲೆ ಇದೆಯಾ? ಉಸಿರಾಡ್ಬೇಕಾದ್ರೆ ಜಪಮಾಲೆ ಇಟ್ಕೊಂಡು ಉಸಿರಾಡ್ತೀರಾ? ಮಾಡ್ತೀರಾ ಆ ಥರ? ಇಲ್ಲ ಅಲ್ವಾ? ಮತ್ತೆ ಕೈಲೇ ಎಣಿಸ್ತೀರಾ? ಇಲ್ಲ ಅಂತ. ಮಾಡ್ತಿದ್ದೀವಿ ಅಂತಲೇ ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ ಅಂತ. ಹಾಗಾಗಿ ಅಜಪ ನಾಮ ಗಾಯತ್ರಿ, ಅಥವಾ ಸರಿಯಾಗಿ ಮಾಡಿದರೆ ನಿಂತೋಗುತ್ತೆ ಅದು. ಉಸಿರಾಟವನ್ನು ಸರಿಯಾಗಿ ಮಾಡಿದರೆ ಏನಾಗುತ್ತೆ ಅಂದರೆ ಉಸಿರಾಟ ನಿಂತು ಹೋಗುತ್ತೆ, ಸಮಾಧಿ ಸ್ಥಿತಿ ಬರುತ್ತೆ ಅಂತ ಅರ್ಥ. ಅದಕ್ಕೆ ಸಮಾಧಿಸ್ಥನಾಗ್ತಾನೆ ಮನುಷ್ಯ. ಆ ಎಲ್ಲ ಕಾರಣಕ್ಕೆ ಅದನ್ನು ಅಜಪ ಅಂತ ಕರೀತಾರೆ. ಈ ಅಜಪ ಗಾಯತ್ರಿ ಒಂದರಿಂದಲೇ ಎಲ್ಲ ಪಾಪಗಳು ಕ್ಷಯ ಆಗತ್ತಂತೆ. ಅಸ್ಯ ಸಂಕಲ್ಪ ಮಾತ್ರೇಣ ಸರ್ವ ಪಾಪೈ ಪ್ರಮುಚ್ಯತೆ. ಒಂದು ಸಂಕಲ್ಪ ಮಾಡು, ಇವತ್ತಿಂದ ಸರಿಯಾಗಿ ಉಸಿರಾಡ್ತೇನೆ ಅಂತ, ಹೋಯ್ತು ಪಾಪ ಎಲ್ಲ ಅಂತ. ಜಪ ಮಾಡೋದು ಆಮೇಲೆ. ಅಸ್ಯಾಹ ಸಂಕಲ್ಪ ಮಾತ್ರೇಣ ಸರ್ವ ಪಾಪೈ ಪ್ರಮುಚ್ಯತೆ. ಓ ಸುಲಭ ಆಯಿತು, ಹಾಗಾದರೆ ಒಂದು ಸಂಕಲ್ಪ ಮಾಡಿಬಿಡೋಣ ಅಂತಂದರೆ, ಬರೀ ಸಂಕಲ್ಪ ಅಂದರೆ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡೋದು ಸಂಕಲ್ಪ ಅಂತ ಹೆಸರಲ್ಲ. ಮಾಡಬೇಕು, ಮಾಡಲೇಬೇಕು ಅನ್ನೋ ರೀತಿಲಿ ಯಾವುದು ಬರುತ್ತೋ ಅದು ಸಂಕಲ್ಪ ಹೊರತು ಅಷ್ಟು ದೃಢವಾಗಿ ಬರಬೇಕಾಗುತ್ತೆ. ಸಂಕಲ್ಪ ಅಂತ ಆಗಬೇಕಾದ್ರೆ ಮಾಡದೇ ಇರೋಕ್ಕಾಗೋದಿಲ್ಲ ಆಮೇಲೆ ಅಂತ. ಏನಾದ್ರು ವಿಧಿ ಬಂದು ಅಡ್ಡಯಿಸ್ಬೇಕು ಹೊರತು ನಾವು ಮಾಡದೆ ಬಿಡೋದಿಲ್ಲ ಅನ್ನೋ ಹಂತಕ್ಕೆ ಬಂದರೆ ಮಾತ್ರ ಸಂಕಲ್ಪ ಅದು. ಇಲ್ದಿದ್ರೆ ಬರೀ ಇಚ್ಛೆ ಮಾತ್ರ ಅದು. ಮಾಡ್ಬೋದಿತ್ತು, ಕಾಶಿಗೆ ಹೋಗಿ ಬರ್ಬೋದಿತ್ತು ಅಂದರೆ ಅದು ಇಚ್ಛೆ. ಅದು ಕಾಶಿಗೆ ಹೋಗ್ತೇನೆ, ಹೋಗಲೇಬೇಕು ಅಂತ ಬಂದಾಗ ಸಂಕಲ್ಪ ಅಂತ ಆಗತ್ತೆ. ಅವನು ಮುಂದಿನ ಹೆಜ್ಜೆಗಳನ್ನ ತಗೊಳ್ತಾನೆ. ಅವನು ಸುಮ್ಮನೆ ಕೂರಕ್ಕಂತ ಸಂಕಲ್ಪ ಬಿಡೋದಿಲ್ಲ ಅವನನ್ನು. ಅವನು ಹೇಳ್ತಾನೆ ಕಾಶಿಗೆ ಹೋಗೋ ಸಲುವಾಗಿ. ಹಾಗಾಗಿ ಆ ರೀತಿಯಲ್ಲಿ ಬರಬೇಕಾಗುತ್ತೆ ಅದು. ಹಾಗೆ ನೀವು ಸಂಕಲ್ಪ ಮಾಡಿದ ಮಾತ್ರದಿಂದ ಎಲ್ಲ ಪಾಪಗಳನ್ನು ಕೂಡ ಕಳ್ಕೊಳ್ಳೋಕೆ ಸಾಧ್ಯ ಇದೆ. ಇನ್ನು ಮಾಡಿದ್ರೆ ಏನಾಗುತ್ತೆ? ಹಂಸ ಅನ್ನೋದನ್ನ ನ್ಯಾಯವಾಗಿ ಮಾಡಿದ್ರೆ ಏನಾಗುತ್ತೆ? ಸಾಟಿ ಇಲ್ಲದ ಜಪವಿದು. ಅನಯ ಸದೃಶಿ ವಿದ್ಯಾ, ಇದಕ್ಕೆ ಸದೃಶವಾದ ವಿದ್ಯೆ. ಅನಯ ಸದೃಶೋ ಜಪ, ಇದಕ್ಕೆ ಸದೃಶವಾದ ಜಪ. ಅನಯ ಸದೃಶಂ ಜ್ಞಾನಂ, ಇದಕ್ಕೆ ಸದೃಶವಾದ ಜ್ಞಾನ. ನ ಭೂತಂ ನ ಭವಿಷ್ಯತಿ. ಹಿಂದೆ ಇರಲಿಲ್ಲ, ಮುಂದೆ ಇರೋದು ಕೂಡ ಇಲ್ಲ. ಈ ಉಸಿರಾಟಕ್ಕೆ ಸಮಾನವಾಗಿರುವಂಥ ವಿದ್ಯೆ, ಜಪ, ಜ್ಞಾನ ಇರಲಿಲ್ಲ, ಇರೋದು ಇಲ್ಲ. ಹಿಂದಿಲ್ಲ, ಮುಂದೂ ಕೂಡ ಇರೋದಿಲ್ಲ ಅಂತ. ಹಾಗಾಗಿ ಈ ಗಾಯತ್ರಿ, ಇದನ್ನು ಗಾಯತ್ರಿ ಅಂತ ಕರೀತಾರೆ, ಹಂಸ ಗಾಯತ್ರಿ ಅಂತ ಕರೀತಾರೆ. ಕುಂಡಲಿನ್ಯಾ ಸಮುದ್ಭೂತ ಗಾಯತ್ರಿ ಉಪನಿಷತ್ತ ಕರೆದಿದೆ. ಹಾಗೆ ಕುಂಡಲಿನಿಯಿಂದ ಉದ್ಭವಿಸಿ ಬಂದಿರತಕ್ಕಂಥದ್ದು ಗಾಯತ್ರಿ. ಇದು ಪ್ರಾಣಧಾರಿಣಿ. ತತ್ಕಾಲದ ಫಲ ಇದೆ. ಸರಿ ಮಾಡದೇ ಇದ್ರೂ ಕೂಡ ಜಪವನ್ನು ಅಸ್ತವ್ಯಸ್ತ ಮಾಡಿದ್ರು ಕೂಡ ಒಂದು ಫಲ ಇದೆ, ಅದಕ್ಕೆ ಬದುಕಿರ್ತೇವೆ ನಾವು. ಪ್ರಾಣಧಾರಿಣಿ ಎಂಬುದಾಗಿ ಹೇಳಿ ಈ ಪ್ರಕ್ರಿಯೆಯನ್ನು ಹೇಳುತ್ತೆ. ಯಾಕೆ ಇದು ಈ ಮೇಲೆ ಕೆಳಗೆ ಆಗ್ತಾ ಇದೆ? ಹಂಸಹ ಯಾಕೆ ಆಗ್ತಾ ಇದೆ ಅಂದರೆ ಏನಿಲ್ಲ, ಈ ಪ್ರಾಣಾಪಾನಗಳ ತಾಕಲಾಟ ಇದು. ಪ್ರಾಣ ಮೇಲಕ್ಕೆ ಇಳಿಯುತ್ತೆ, ಆಗ ನಿಶ್ವಾಸ. ಅಪಾನ ಕೆಳಕ್ಕೆ ಇಳಿಯುತ್ತೆ, ಆಗ ಉಚ್ಛ್ವಾಸ. ನಾವು ಪ್ರಾಣ ಕರೆದಾಗ ಉಸಿರು ತಗೋತೀವಿ ಒಳಗಡೆಗೆ, ಉಸಿರನ್ನು ತಗೋತೀವಿ ಒಳಗಡೆ. ಅಪಾನ ಕರೆದಾಗ, ಪ್ರಾಣ ಕರೆದಾಗ ಉಸಿರನ್ನ ಬಿಡ್ತೀವಿ. ಪ್ರಾಣಾಪಾನ ವಶೋ ಜೀವ. ಪಾಪ ಈ ಜೀವ ಇದು ಕಾಲ್ಚೆಂಡು ಆಗ್ಬಿಟ್ಟಿದೆ ಜೀವ ಅಂತ. ಹಾಗೊಂದು ಆಟ ಇದೆಯಲ್ವಾ ಕಾಲ್ಚೆಂಡು ಅಂತ ಅಲ್ವಾ? ಮೈದಾನದಲ್ಲಿ 2 ಭಾಗ ಅಲ್ವಾ, ಮಧ್ಯೆ ಬಲೆ ಹಾಕಿರ್ತಾರೆ, ಹಾಕಿರೋದಿಲ್ಲ ಬಹುಶಃ. ಆ ಕಡೆ ಈ ಕಡೆ ಒಂದು ಗೆರೆ ಎಳೆದಿರ್ತಾರೆ, ಆ ಕಡೆ ಈ ಕಡೆ 2 ಭಾಗ ಇರುತ್ತಲ್ವಾ. ಚೆಂಡು ಈ ಕಡೆಗೂ ಹೋಗುತ್ತೆ, ಆ ಕಡೆಗೂ ಹೋಗುತ್ತೆ. 2 ತುದಿಲಿ ಬಲೆ ಹಾಕಿರ್ತಾರೆ, ಆ ಕಡೆ ತುದಿಲಿ ಈ ಕಡೆ ತುದಿಲಿ ಬಲೆ ಹಾಕಿರ್ತಾರಲ್ವಾ. ಹಾಗೆ ಕೆಲವರು ಈ ಕಡೆ ಬದಿತಾರೆ, ಕೆಲವರು ಆ ಕಡೆ ಬದಿತಾರೆ. ಅದನ್ನು ಒಂದು ಗುಂಪು ಈ ಕಡೆ ಬದಿತಾ ಇರುತ್ತೆ, ಒಂದು ಗುಂಪು ಆ ಕಡೆ ಬದಿತಾ ಇರುತ್ತೆ. ಇದು ಕೆಲವರೆಲ್ಲ ಇಲ್ಲ ಇದೆ, ಕೆಲವರು ಅಂತ ಹೇಳ್ಬೋದು ಬೇಕಿದ್ರೆ. ಇಬ್ಬರಂತೂ ಆ ಕಡೆ ಒಬ್ಬ ಬದಿತಾನೆ, ಈ ಕಡೆ ಒಬ್ಬ ಬದಿತಾನೆ. ಜೀವವನ್ನು ಪ್ರಾಣ ಒದ್ರೆ ಅದು ಮೇಲಕ್ಕೆ ಹೋಗುತ್ತೆ, ಅದು
ಅಪಾನ ಒದ್ರೆ ಕೆಳಗೆ ಬರುತ್ತೆ. ಉಸಿರಾಟ ಅಂದ್ರೆ ಏನು ಅಂದರೆ ಈ ಜೀವ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾ ಇದೆ. ಪ್ರಾಣಾಪಾನ ವಶೋ ಜೀವೋ ಹಿ ಅಧಶ್ಚೋರ್ಧ್ವಂಚ ಗಚ್ಚತಿ ಅಪಾನ ಕರ್ಷತಿ ಪ್ರಾಣಂ ಪ್ರಾಣೋಪಾನಂಚ ಕರ್ಷತಿ ಊರ್ಧ್ವಾಧ ಸಂಸ್ಥಿತ ವೇತವು ಯೋಜಾನಾತಿ ಸ ಯೋಗವಿತು. ಇದು ಗೊತ್ತಿರೋನೇ ಯೋಗಜ್ಞ ಎಂಬುದಾಗಿ ಹೇಳಿ ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷಯತ್ ಪುನಃ ಹಂಕಾರೇಣ ಅಂತೂ ಒಂದು ಪಾಠಾಂತರ ಇದೆ. ಇಲ್ಲಿ ಇದರ ವಿಸ್ತಾರಕ್ಕೆ ಹೋಗೋದಿಲ್ಲ. ಈ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಚಕ್ರಗಳಿದೆಯಲ್ಲ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಚಕ್ರಗಳಿದೆಯಲ್ಲ, ಈ ಚಕ್ರಗಳಲ್ಲಿ ಪ್ರಕೃತಿ ಚಕ್ರಗಳು 6, ಕೊನೆಯದು ಸಹಸ್ರಾರ, ಅದು ಪರಮಪುರುಷನ ಪರಮಾತ್ಮನ ಚಕ್ರ. ಅದರಲ್ಲಿ ಅಕ್ಷರಗಳು ಈ ಒಂದೊಂದು ಚಕ್ರದಲ್ಲಿ ವಿನ್ಯಸ್ತವಾಗಿದೆ. ಬೇರೆ ಬೇರೆ ಚಕ್ರಗಳಲ್ಲಿ ಅಕ್ಷರಗಳು ಬೇರೆ ಬೇರೆ ಇದೆ ಅಲ್ವಾ. ವಂ ಶಂ ಶಂ ಎಲ್ಲಿದೆ? ಇದೆಲ್ಲ ಮೂಲಾಧಾರದಲ್ಲಿದೆ. ಬಂ ಭಂ ಮಂ ಯಂ ರಂ ಎಲ್ಲಿದೆ? ಸ್ವಾಧಿಷ್ಠಾನದಲ್ಲಿದೆ. ಈ ತರಹ ಎಲ್ಲ ಚಕ್ರಗಳಲ್ಲಿ ಈ 50 ಅಕ್ಷರಗಳು ಅಲ್ಲಲ್ಲಿ ವಿನ್ಯಸ್ತವಾಗಿವೆ ಅವೆಲ್ಲವೂ ಕೂಡ. ಅದರಲ್ಲಿ ಈ ಹಂ ಎನ್ನುವುದು ಆಜ್ಞಾ ಚಕ್ರದಲ್ಲಿದೆಯಂತೆ, ಸಂ ಎನ್ನುವುದು ಮೂಲಾಧಾರ ಚಕ್ರದಲ್ಲಿದೆ. ಪ್ರಾಣದ ಗತಿ ಪ್ರಾರಂಭ ಆಗೋದು ಅಲ್ಲಿಂದ, ಮೂಲಾಧಾರ ಚಕ್ರದಿಂದ ಪ್ರಾರಂಭ ಆಗುವಂಥದ್ದು ಪ್ರಾಣದ ಗತಿ. ಅವ್ಯಕ್ತ ಅದು ನಾಭಿಗೆ ಬಂದಾಗ ವ್ಯಕ್ತ ಆಗುತ್ತೆ. ಉಸಿರಾಡ್ಬೇಕಾದ್ರೆ ಹೊಟ್ಟೆ ಒಳಗೆ ಹೊರಗೆ ಹೋಗಿ ಬಂದು ಆಗುತ್ತಲ್ವ. ಇಲ್ಲಿ ಚೆನ್ನಾಗಿ ಸರಿಯಾಗಿ ಉಸಿರಾಡಿದರೆ ಹೊಟ್ಟೆ ಅಷ್ಟು ಬಿಗಿಯಾಗಿ ಹೋದರೆ ಏನಾಗುತ್ತೋ ಗೊತ್ತಿಲ್ಲ ಅದು. ಆದರೆ ಮಾಮೂಲಿ ಮನುಷ್ಯನಿಗೆ ಉಸಿರಾಡುವಾಗ ಹೊಟ್ಟೆ ಬಿಟ್ಟಾಗ ಒಳಗಡೆ ಹೋಗಬೇಕು, ತಗೊಂಡಾಗ ಸ್ವಲ್ಪ ಮುಂದಕ್ಕೆ ಬರಬೇಕು, ಹಾಗಾಗಬೇಕಲ್ವ. ಅದು ಅಭಿವ್ಯಕ್ತಿ ಅದು ನಾಭಿಗೆ ಬಂದಾಗ ಅಂತ. ಇಲ್ಲಿ ಬಂದಾಗ ಹೃದಯಕ್ಕೆ ಬಂದಾಗ ಗಾಳಿ ರೂಪ ತಗೊಳುತ್ತೆ, ಅದು ಶ್ವಾಸದ ರೂಪ ತಗೊಳುತ್ತೆ. ಹಾಗೆ ಆಜ್ಞಾಚಕ್ರದಲ್ಲಿ ಹಮ್ ಇದೆ. ಸಮ್ ಎಲ್ಲಿದೆ ಅಂದರೆ ಕೆಳಗೆ ಮೂಲಾಧಾರ ಚಕ್ರದಲ್ಲಿದೆ. ಹಾಗಾಗಿ ಇಲ್ಲಿಂದ ಇಲ್ಲಿವರೆಗಿದೆ ವ್ಯಾಪ್ತಿ ಅದರದ್ದು, ಉಸಿರಾಟದ್ದು. ಅಮೃತ ಅಲ್ಲಿದೆ. ಇಲ್ಲಿ ಪ್ರಾಣದ ಕೇಂದ್ರ ಇಲ್ಲಿದೆ ಮೂಲಾಧಾರದಲ್ಲಿ, ಮತ್ತೊಂದು ಕೇಂದ್ರ ಪ್ರಾಣದ ಮೂಲಾಧಾರದಲ್ಲಿದೆ. ಇಲ್ಲಿಂದ ಅಲ್ಲಿಗೆ ಆ ಅಮೃತಕ್ಕೆ ಒಂದು ಪ್ರಯಾಣ ಅದು ಅಂತ ಅನ್ನೋದನ್ನು ಅದು ತೋರಿಸ್ತಾ ಇದೆ. ಇಷ್ಟಿಟ್ಕೊಳ್ಳೋಣ. ಕೊನೆಯದಾಗಿ ಒಂದು ಸಂಗತಿನ ಹೇಳಿ ನಾವು ನಿಲ್ಲಿಸ್ಬೇಕು. ಇದನ್ನು ಹೇಳಿದೆ ಅಂದರೆ ಪೂರ್ಣ ಅಲ್ಲ ಇದು. ಉಸಿರಾಟದಲ್ಲಿ ಹಂಸಗತಿಯ ಉಸಿರಾಟ ಅಂತ ಒಂದಿದೆ ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಹಂಸಗತಿಯ ಉಸಿರಾಟ ಒಂದಿದೆ. ಅಂದರೆ ಈ ಉಸಿರಿನ ಗತಿ ಹಂಸವನ್ನು ಹೋಲಬೇಕು ಅಲ್ವಾ. ಏನನ್ನು ಹೋಲಬಾರ್ದು? ಕಪ್ಪೆಯನ್ನು ಹೋಲಬಾರ್ದು, ಸರ್ಪವನ್ನು ಹೋಲಬಾರ್ದು, ಕಪ್ಪೆಯನ್ನು ಹೋಲಬಾರ್ದು, ಇನ್ನೇನನ್ನೂ ಹೋಲಬಾರ್ದು. ಹಂಸದಂತೆ ಉಸಿರಾಟದ ಗತಿ ಅಂದರೆ ಹಂಸ ತುಂಬ ಸಮಾಧಾನವಾಗಿ ಸಂಚಾರ ಮಾಡುತ್ತೆ. ಅದು ಎಲ್ಲೂ ಧಾವಂತ ಇಲ್ಲ. ಹಂಸ ನೀರಲ್ಲಿ ತೇಲ್ತಾ ಸಾಗೋದದು, ಹಾಗೆ ಹೋಗ್ಬೇಕು ಅದು ಉಸಿರಾಟ. ಅದು ಅಲ್ಲೇನು ಹೀಗೀಗಾಗಬಾರದು ಅದು ಉಸಿರಾಟ ಮಾಡುವಾಗ. ಧಾವಂತ ಇಲ್ಲ, ಏರಿಳಿತಗಳಿಲ್ಲ, ಕುಲುಕಾಟ ಇಲ್ಲ, ಕುಕ್ಕುವಿಕೆ ಇಲ್ಲ. ಹಂಸದ ಗತಿ ಹೇಗಿರುತ್ತೆ? ಸರಾಗ ಅದು. ಎಲ್ಲಿಯೂ ಗತಿಯಲ್ಲಿ ಒಂದು ವ್ಯತ್ಯಾಸ ಇಲ್ಲ ಅಂತ. ಸಸೂತ್ರ ಸರಾಗ ಅದು ಅಂತ ಹೋಗ್ತಾ ಇರುತ್ತೆ. ಅದು ತುಂಬ ಮೃದುವಾಗಿ ಹೋಗ್ತಾ ಇರುತ್ತೆ ಅದು. ಹಾಗೆ ಇರುವಂಥ ಉಸಿರಾಟಕ್ಕೆ ಹಂಸಗತಿ ಅಂತ ಹೇಳ್ತಾರೆ. ಕೊಂಚ ಅತ್ತಿತ್ತ ಓಲಾಟ ಇರ್ಬೋದು ಅದರಲ್ಲಿ. ಹಂಸದ ಗತಿ ಹೇಗಿರುತ್ತೆ ಅಂದರೆ ಕೊಂಚ ಅತ್ತಿತ್ತ ಓಲಾಟ ಇರುತ್ತೆ ಅದಕ್ಕೆ. ಆದರೆ ಅದು ಹೀಗೆ ಎಲ್ಲ ಆಗೋದಿಲ್ಲ, ಹೀಗೂ ಆಗೋದಿಲ್ಲ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲು ಹೀಗೆ ಆಗುತ್ತಲ್ವಾ. ಮನುಷ್ಯ ನಡ್ಕೊಂಡು ಹೋಗ್ಬೇಕಾದ್ರೆ ಹೇಗಿರುತ್ತೆ? ಮನುಷ್ಯನ ಗತಿ ಚೆನ್ನಾಗಿಲ್ಲ, ಹೀಗೆ ಆಗ್ತಾನೆ ಮನುಷ್ಯ ನಡ್ಕೊಂಡು ಹೋಗ್ಬೇಕಾದ್ರೆ. ಕೆಲವರಂತೂ ನಡಿಬೇಕಾದ್ರೆ ದೋಣಿ ಥರ ಹೀಗೆ ಆಗ್ತಾ ನಡೀತಾ ಇರ್ತಾರೆ. ಕಾಲು ಸರಿ ಇದ್ರೂ ಕೂಡ ನಡಿಗೆ ಶೈಲಿ ಅದು ಅಂತ, ದೋಣಿ ಥರ ಅಂತ, ಹಾಗಾಗೋದು ಉಂಟು ಅಂತ. ಹಾಗೆ ಆ ಥರ ಆಗುತ್ತೆ ಮನುಷ್ಯ ನಡಿಬೇಕಾದ್ರೆ. ಆದರೆ ಹಂಸಕ್ಕೆ ಹಾಗಾಗೋದಿಲ್ಲ ಅಂತ. ಹಂಸ ಹೀಗೇ ಹೋಗ್ತಾ ಇರುತ್ತೆ, ಹೀಗೀಗ ಆಗೋದಿಲ್ಲ ಅದು ಅಂತ ಹೋಗ್ತಾ ಇರುತ್ತೆ. ಸ್ವಲ್ಪ ಈ ಥರ ಆಗ್ಬೋದು ಒಂಚೂರು ಅಂತ. ಹಂಸದ ಗತಿ ಇದನ್ನು ಹೋಲುವಂಥ ಒಂದು ಉಸಿರಾಟ. ಉಸಿರು ಆಳಕ್ಕಿಳಿಬೇಕು. ಎಲ್ಲಿವರೆಗೆ ಅಂದರೆ ಮೂಲಾಧಾರದವರೆಗೆ ಹೋಗಬೇಕು ಉಸಿರು. ಆದರ್ಶವಾದ ಉಸಿರಾಟದಲ್ಲಿ ಉಸಿರು ಮೂಲಾಧಾರದವರೆಗೆ ಹೋಗಬೇಕು. ನೀವು ಕೇಳ್ತೀರಿ ಶ್ವಾಸಕೋಶದ ಮುಂದೆ ಹೋಗೋದೇ ಇಲ್ವಲ್ಲ, ಹೆಂಗಪ್ಪ ಅದು ಅಂದರೆ ಇಲ್ಲ. ಶ್ವಾಸಕೋಶದವರೆಗೆ ಗಾಳಿ ಹೋಗೋದು, ಶ್ವಾಸಕೋಶದ ಮುಂದಕ್ಕೆ ಶಕ್ತಿ ಹರಿದಾಟ ಆಗತ್ತೆ.
ಚೈತನ್ಯದ ಹರಿದಾಟ ಅದರಿಂದ ಮುಂದಕ್ಕಾಗುತ್ತೆ. ಈ ಎದೆವರೆಗೆ ಅದು ಗಾಳಿ ರೂಪ, ಎದೆಯಿಂದ ಮುಂದಕ್ಕೆ ಅದೊಂದು ಚೈತನ್ಯವಾಗಿ ಶಕ್ತಿಯಾಗಿ ಮುಂದಕ್ಕೆ ಸಾಗುತ್ತೆ. ಅದು ಮೂಲಾಧಾರ ಪರ್ಯಂತ ಸಾಗಬೇಕು. ಅದು ಆದರ್ಶವಾದ ಉಸಿರಾಟ. ಅದು ಮಧ್ಯಮವಾದ ಉಸಿರಾಟ ನಾಭಿ ಪರ್ಯಂತ, ಇಲ್ಲಿವರೆಗೆ ಹೋಗುತ್ತೆ. ಅದು ಹೊಟ್ಟೆ ಸ್ವಲ್ಪ ಅಲ್ಲಿ ಚಲನೆ ಉಂಟಾಗತ್ತೆ ಉಸಿರಾಟ ಆಡಿದಾಗ. ಇನ್ನು ಎದೆವರೆಗೆ ಉಸಿರಾಟ ಇರುತ್ತಲ್ಲ ಶ್ವಾಸಕೋಶದ ಪರ್ಯಂತ, ಅದು ರೋಗಿಗಳ ಸ್ಥಿತಿ, ರೋಗಿಗಳ ಲಕ್ಷಣ. ಈ ಅಸ್ತಮ ಬಂದಿರೋ ಇಂಥವ್ರುಗಳು ಇರ್ತಾರಲ್ಲ, ಅವ್ರಿಗೆ ಉಸಿರು ಮೇಲೆ ಇರುತ್ತೆ ಅಂತ, ಇಷ್ಟೇ ಆಗ್ತಾ ಇರುತ್ತೆ ಅಂತ. ನಿಮಗೆ ಜ್ಯೋತಿಷ ಪಾಠ ಮಾಡಬೇಕಾದ್ರೆ ಪಂಚಭೂತಗಳ ಕ್ರಮವನ್ನು ಹೇಳಿದ್ವಿ ನೋಡಿ, ಅದ್ರಲ್ಲಿ ಆಕಾಶಕ್ಕೆ ತುಂಬ ಅನಿಷ್ಟವನ್ನು ಹೇಳಿದ್ದಾರೆ. ಇಷ್ಟೇ ಇದೆ ಅದು ಅಂತ, ತುಂಬ ಹತ್ತಿರ ಇದೆ ಅಂತ. ಇಲ್ಲಿವರೆಗಿದೆ ಅಂದರೆ ಅದು ಕೂಡ ರೋಗಗ್ರಸ್ತ ಸ್ಥಿತಿಯೇ ಅದು ಉಸಿರಾಟ ಅಂತ. ಹಾಗಾಗಿ ರೋಗಿಗಳ ಉಸಿರಾಟ ಇಲ್ಲಿಂದ ಮೇಲಕ್ಕೆ, ಸಾಮಾನ್ಯ ಆರೋಗ್ಯವಂತರ ಮಾಮೂಲಿ ಒಂದು ಸ್ವಸ್ಥರ ಮಾಮೂಲಿ ಆರೋಗ್ಯವಂತರ ಉಸಿರಾಟ ನಾಭಿಯವರಿಗೆ, ಆದರ್ಶವಾದ ಉಸಿರಾಟ ಮೂಲಾಧಾರ ಪರ್ಯಂತ, ಜ್ಞಾನಿಗಳ ಉಸಿರಾಟ ಮೂಲಾಧಾರದ ಪರ್ಯಂತ. ಉಸಿರನ್ನು ತಗೊಂಡಾಗ ಅದು ಆಳಕ್ಕೆ ಇಳಿಬೇಕು, ಎಲ್ಲೋ ಅದು ಲೀನವಾಗಬೇಕು. ತಗೊಂಡಾಗ ಹಾಯ್ ಅನ್ನಿಸ್ಬೇಕು. ಆಗ ಪ್ರತಿ ಬಾರಿನೂ ಹಾಗಾಗುತ್ತೆ. ಅದು ಯಾವಾಗ ಅನುಭವ ಬರುತ್ತೋ ಆಗೆಲ್ಲ ಹಾಗಾಗತ್ತೆ. ಉಸಿರಾಟ ಮಾಡುವಾಗ ನೀವು ಏನೋ ಕೆಲಸ ಮಾಡ್ತಾ ಇರುವಾಗ ಇದ್ದಿರ್ಬೋದು, ಆಗಲೂ ಕೂಡ ಉಸಿರಾಟ ಮಾಡುವಾಗ ಆಳಕ್ಕೆ ಉಸಿರು ಹಿಡಿದು ಎಲ್ಲೋ ಒಂದು ಕಡೆಗೆ ಅದು ಲೀನ ಆಗುತ್ತೆ, ಎಲ್ಲೋ ಒಂದು ಕಡೆ ದಾಟಿ ಹೋಗುತ್ತೆ ಅಂತ ಅನ್ಸುತ್ತೆ ನಮಗೆ. ಅದು ಅಂತ ದಾಟಿ ಆ ಕಡೆ ಹೋಯ್ತು ಅನ್ನೋ ಥರ ಅನ್ಸುತ್ತೆ. ಹಾಗೆ ಬಂದಾಗ ಏನೋ ಒಂದು ಆನಂದ ಉಂಟಾಗತ್ತೆ, ಏನೋ ಒಂದು ಸಮಾಧಾನ ಉಂಟಾಗತ್ತೆ ಆ ಸಮಯದಲ್ಲಿ. ಅದು ಆ ರೀತಿ ಉಸಿರಾಟ ಬೇಕಾಗಿರುವಂಥದ್ದು. ಹಾಗಾಗಿ ಅಲ್ಲಿವರೆಗೂ ಉಸಿರಾಡಬೇಕು. ಇಲ್ಲೇ ಉತ್ತರ ಬಂತು ನಮಗೆ. ಪ್ರಾಣ ಹೋಗೋದು ಇಲ್ಲಿ ತನಕನೇ. ಯಾವುದು? ಗಾಳಿ ಇದೆಯಲ್ಲ, ಗಾಳಿ ವ್ಯಾಪ್ತಿ ಶ್ವಾಸಕೋಶದ ಪರ್ಯಂತ. ಮನೆ ನಿಮಗೆ ಸ್ವಲ್ಪ ತಮಾಷೆ ಮಾಡೋ ಸಲುವಾಗಿ ಮತ್ತೆ ಮೇಲೆ ಪವಿತ್ರ ಅನ್ನೋದನ್ನು ಹೇಳೋ ಸಲುವಾಗಿ ಆ ರೀತಿಯಲ್ಲಿ ಹೇಳಿದ್ವು. ಉಸಿರಾಟದ ಗಾಳಿ ವ್ಯಾಪ್ತಿ ಎದೆವರೆಗೇನೆ ಇರೋದು, ಅಲ್ಲಿಂದ ಮುಂದಕ್ಕಿರೋ ವ್ಯಾಪ್ತಿ ಚೈತನ್ಯದ್ದು, ಪ್ರಾಣ ಚೈತನ್ಯದ್ದು. ಆಯುರ್ವೇದ ವಿಶ್ಲೇಷಣೆ ಮಾಡುವಂಥದ್ದು ಅದು ಶಕ್ತಿ ರೂಪ ವಿಶ್ಲೇಷಣೆ ಮಾಡೋದಿಲ್ಲ. ಅದು ಆಯುರ್ವೇದ ಪಂಚಭೂತಗಳನ್ನು ವಿಶ್ಲೇಷಣೆ ಮಾಡುತ್ತೆ, ಮುಖ್ಯವಾಗಿ ಶರೀರದ ಪ್ರಕ್ರಿಯೆಗಳನ್ನು ವಿಶ್ಲೇಷಣೆ ಮಾಡುತ್ತೆ ಹೊರತು ಯೋಗ ಅದಕ್ಕಿಂತ ಮುಂದೆ ಚೈತನ್ಯವನ್ನು ಯೋಗ ವಿಶ್ಲೇಷಣೆ ಮಾಡುವಂಥದ್ದು. ಹಾಗಾಗಿ ಆಯುರ್ವೇದ ಅಷ್ಟೇ ಹೇಳಿದೆ, ಇಲ್ಲಿವರೆಗೆ ವ್ಯಾಪ್ತಿ ಅನ್ನೋದನ್ನು ಹೇಳಿದೆ. ಅದು ಅವರು ಕೂಡ ಸಂದರ್ಭ ಬಂದಾಗ ಬೇರೆ ಥರ ಹೇಳ್ತಾರೆ, ಲಾಭಿಸ್ತಃ ಅಂತ ಹೇಳ್ತಾರೆ ಅವರು ಕೂಡ. ಅಲ್ಲೂ ಯೋಗಿಗಳಿದ್ದಾರೆ, ಯೋಗಿಗಳಿಂದ ಬಂದಿರುವಂಥದ್ದು ಅದು ಕೂಡ. ಹಾಗಾಗಿ ಅದು ಎಷ್ಟು ಆಳಕ್ಕಿಳಿಯುತ್ತೋ ಅಷ್ಟೇ ಮೇಲಕ್ಕೆ ಹೋಗಕ್ಕೆ ಸಾಧ್ಯ ಇದೆ. ಎಷ್ಟು ಆಳಕ್ಕಿಳಿಯುತ್ತೆ ಗಾಳಿ ಕೆಳಗಡೆಗೆ ಅಥವಾ ಪ್ರಾಣ, ಅಷ್ಟೇ ಮೇಲಕ್ಕೆ ಹೋಗುತ್ತೆ. ಇದು ಯಾಕೆ ಮೂಲಾಧಾರಕ್ಕೆ ಇಳಿಬೇಕು ಅಂದರೆ ಮೇಲೆ ಬ್ರಹ್ಮರಂಧ್ರಕ್ಕೆ ಏರಬೇಕು, ಅಥವಾ ಆಜ್ಞಾಚಕ್ರದವರೆಗೆ ಏರಬೇಕು, ಅದು ಚಂದ್ರಮಂಡಲದವರೆಗೆ ಏರಬೇಕು. ಆ ಕಾರಣಕ್ಕೋಸ್ಕರವಾಗಿ ಉಸಿರಾಟ ಆಳದವರೆಗೂ ಕೂಡ ಇಳಿಬೇಕು. ಕೊನೆಯ ಸೂಚನೆ ಅತ್ಯಂತ ಮುಖ್ಯವಾಗಿರೋದು. ಅವಾಗಿಂದ ಹೇಳ್ತಾ ಇದ್ದೀರಿ ಸರಿಯಾಗಿ ಉಸಿರಾಡಬೇಕು ಅಂತ ಆಗಿಂದ ಹೇಳ್ತಾ ಇದ್ದೀರಿ. ಏನದು ಅಂದರೆ ಒಂದು ಚಿಕ್ಕ ಸುಳಿವು ಅದೇನೆಂದರೆ ಪ್ರಾಣ ದೀರ್ಘ ಆಗಬೇಕು, ಅಪಾನ ಹ್ರಸ್ವ ಆಗಬೇಕು. ಹಾಗಂದ್ರೇನು? ಈಗ ನಮ್ಮ ಉಚ್ಛ್ವಾಸ ನಿಶ್ವಾಸ ಅಂತ ತಗೊಂಡ್ರೆ, ಉಚ್ಛ್ವಾಸ ಅಪಾನ, ನಿಶ್ವಾಸ ಪ್ರಾಣ. ಸಾಮಾನ್ಯವಾಗಿ ಹೇಗಿರುತ್ತೆ ಅಂದರೆ ಇದು ದೀರ್ಘ. ಸಾಮಾನ್ಯ ಉಸಿರಾಟಗಳಲ್ಲಿ ತಗೊಳ್ತೀವಲ್ಲ, ಉಸಿರು ತಗೊಳ್ಳುವಾಗ ಜಾಸ್ತಿ ಸಮಯ ತಗೊಳ್ತೀವಿ ನಾವು, ಬಿಡುವಾಗ ಬೇಗ ಬಿಡ್ತೀವಿ. ಹೆಚ್ಚಿನವರು ಉಸಿರಾಟ ಮಾಡೋದು ಇದೇ ರೀತಿಯಲ್ಲಿ, ಬಿಡುವಾಗ ಬೇಗ ಬಿಡ್ತೀವಿ, ತಗೊಳ್ಳುವಾಗ ನಿಧಾನ ತಗೊಳ್ತೀವಿ ಅಥವಾ ಜಾಸ್ತಿ ಸಮಯ ತಗೊಳ್ತೀವಿ ಅಂತ. ಇದೇ ಬಂದಿರೋದು. ಅಪಾನ ದೀರ್ಘ ಆಯಿತು ಅಂದರೆ ಅದು ನಮ್ಮನ್ನು ಸಂಸಾರದ ಕಡೆ ತಗೊಂಡು ಹೋಗುತ್ತೆ, ಭಗವಂತನಿಂದ ದೂರ ಕರ್ಕೊಂಡು ಹೋಗುತ್ತೆ. ಅದು ಪ್ರಾಣ ದೀರ್ಘ ಆಯಿತು ಅಂದರೆ ಮೇಲೆ ಕರ್ಕೊಂಡು ಹೋಗುತ್ತೆ, ಭಗವಂತನ ಕಡೆಗೆ ಅಂತ. ಹಾಗೆ ಪ್ರಾಣಕ್ಕೆ ಆಯಾಮ ದೈರ್ಘ್ಯ ಬರಬೇಕು. ಪ್ರಾಣಾಯಾಮ ಅಂದರೆ ಏನು ಅಂದರೆ ಪ್ರಾಣ ದೀರ್ಘ ಆಗಬೇಕು, ಅಪಾನ ಹ್ರಸ್ವ ಆಗಬೇಕು. ಸ್ವಲ್ಪ ಮಾಮೂಲಿ ಉಸಿರಾಟದಲ್ಲಿ ಕೂಡ ಪ್ರಾಣಾಯಾಮದಲ್ಲಿ ಏನಾಗುತ್ತೆ ಅಂದರೆ 1:2 ಅಂತ, ಎಷ್ಟು ತಗೊಳ್ತೀವೋ ಉಸಿರನ್ನು ದುಪ್ಪಟ್ಟು ಬಿಡಬೇಕು ಅಂತ, ಅಷ್ಟು ಸಮಯ ಬಿಡಬೇಕು ಅನ್ನೋ ರೀತಿ ಪ್ರಾಣಾಯಾಮ ಇರೋವಂಥದ್ದು. ಆದರೆ ಮಾಮೂಲಿ ಉಸಿರಾಟದಲ್ಲಿ ಕೂಡ ಬಿಡುವ ಉಸಿರು ದೀರ್ಘ ಆಗಬೇಕು, ತಗೊಳ್ಳೋ ಉಸಿರು ಅದಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಇರಬೇಕು. ಹೀಗೆ ಉಸಿರಾಟ ಇದ್ದರೆ ಅದು ಹಂಸಗತಿ ಹೋಗುತ್ತೆ. ಅದು ಹಂಸಗತಿ ಉಸಿರಾಟದಲ್ಲಿ ಈ ಲಕ್ಷಣ ಇರುತ್ತೆ. ನಿಶ್ವಾಸ ದೀರ್ಘ ಇರುತ್ತೆ,
ಉಚ್ಛ್ವಾಸ ಅದಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ಮಹಾಜ್ಞಾನಿಗಳು ಸಮಾಧಿಗೆ ಹೋಗುವಾಗ ಅವ್ರ ಉಸಿರಾಟ ಈ ಬಗೆಯಲ್ಲಿರುತ್ತೆ. ಸಮಾಧಿಗೆ ಹೋಗೋಕ್ಕಿಂತ ಮುಂಚೆ, ಉಸಿರಾಟ ನಿಲ್ಲಿಸೋಕ್ಕಿಂತ ಮುಂಚೆ ಈ ತರಹ ಇರುತ್ತೆ ಉಸಿರಾಟ. ವಾಪಸ್ ಬಂದಮೇಲೆ ಕೂಡ ಇದೇ ತರಹ ಇರುತ್ತೆ ಉಸಿರಾಟ. ಸಮಾಧಿಯಿಂದ ಎದ್ದು ಬಂದ ಮೇಲೂ ಪೂರ್ತಿ ಇದೇ ತರಹ ಇರುತ್ತೆ. ಬೇರೆ ಸಮಯದಲ್ಲೂ ಕೂಡ ಅವ್ರ ಸಹಜ ಉಸಿರಾಟ ಸ್ವಲ್ಪ ಹೀಗೆ ಇರುತ್ತೆ, ಒಂಚೂರು ಹೆಚ್ಚು ಕಡಿಮೆ ಇದೇ ತರಹ ಇರುತ್ತೆ. ಯಾವುದು ಸಿದ್ಧರಿಗೆ ಸಹಜವೋ ಸಾಧಕರು ಅದನ್ನು ಸಾಧಿಸಬೇಕು, ಅದನ್ನು ಅಳವಡಿಸ್ಕೋಬೇಕು. ಅವರಿಗೆ ಸಹಜ, ಅವ್ರು ಉಸಿರಾಡೋದೇ ಹಾಗೆ, ನಾವು ಪ್ರಯತ್ನ ಪಟ್ಟು ಹಾಗೆ ಉಸಿರಾಡಬೇಕು. ನಾವು ಹಾಗೆ ಮಾಡಿದಾಗ ನಮಗದು ಅವ್ರಿಗೇನು ಸಿಗ್ತೋ ಅದು ನಮಗೂ ಕೂಡ ಸಿಗೋಕ್ಕೆ ಸಾಧ್ಯ ಇದೆ. ಇಂಥ ಉಸಿರಾಟ ಅಮೃತವನ್ನು ಮುಟ್ಟತ್ತೆ. ನೀವು ಮೊನ್ನೆ ಕಷ್ಟಪಟ್ಕೊಂಡ್ರಲ್ಲ ನಾಲ್ಗೆ ಉದ್ದ ಮಾಡೋದು ಹೇಗೆ ಅಂತ, ಏನು ಬೇಡ, ಇದು ಮಾಡಿದರೆ ಅಲ್ಲಿವರೆಗೂ ಹೋಗಿ ಸಾಧ್ಯ ಇದೆ. ಗುರು ಮಧ್ಯಕ್ಕೆ ನಾಲಿಗೆ ಹೋಗದೇ ಇದ್ರು ಯಾವುದಿಂದಾದ್ರೂ ಸವಿಬೇಕು ಅಮೃತವನ್ನು. ನಾಲಿಗೆಯನ್ನು ಸವಿಯೋಕ್ಕೆ ನಾಲಿಗೆ ಅಷ್ಟು ಉದ್ದ ಇಲ್ಲ ಅಂತಾದರೆ ಗಾಳಿಯಿಂದ ಅಂತ, ಶ್ವಾಸದಿಂದ ಅದನ್ನು ಸವಿಯೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಶ್ವಾಸದ ಮೂಲಕವಾಗಿ ಅದನ್ನು ಮಾಡಬಹುದು. ಶ್ವಾಸಗತಿಯಲ್ಲಿ ಸಾಧನೆ ಮಾಡಬಹುದು. ಹಾಗಾಗಿ ಉಸಿರಾಟವನ್ನೇ ಪ್ರಾಣಾಯಾಮದ ತರಹ ಮಾಡೋದನ್ನು ನಾವು ಅಭ್ಯಾಸ ಮಾಡಬೇಕು. ಹಾಗೆ ಮಾಡಿದಾಗ ತತ್ಕ್ಷಣದ ಪ್ರಯೋಜನ ಸಮಾಧಾನ, ಕೋಪ, ಭಯ, ಉದ್ವೇಗ ಇದೆಲ್ಲ ದೂರ ಹೋಗುತ್ತೆ. ಸಮಾಧಾನ ಮನಸ್ಸಿಗೆ ಬರುತ್ತೆ. ಸಮಾಧಾನಕ್ಕೆ 1000 ಪ್ರಯೋಜನಗಳು. ಶರೀರಕ್ಕೂ ಮನಸ್ಸಿಗೂ ಜೀವನಕ್ಕೂ ಎಲ್ಲ ಕಡೆ ಪ್ರಯೋಜನ ಇದೆ ಸಮಾಧಾನಕ್ಕೆ. ಮಹಾಪ್ರಯೋಜನ ಅಮೃತ ಪ್ರಾಪ್ತಿ, ಅಮೃತತ್ವ ಪ್ರಾಪ್ತಿ. ಹರೇ ರಾಮ. ಗೋಕರ್ಣಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ